ನಾಗಮಣಿನ ನಿಮ್ಮ ಹೆಸರು? ಹೌದು ಸರ್. ಏನು ಮಾಡ್ಕೊಂಡಿರೋದು ಅಂದ್ರಿ? ಕೋಆಪರೇಟಿವ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿದ್ದೀಯಮ್ಮ? ಒಂದು 6 ತಿಂಗಳಿಂದ ನೋಡ್ತಾ ಇದ್ದೀನಿ ಸರ್. ಹೌದು ತಾಯಿ, ನಿನ್ನ ಮಾತು ನಾನು ಕೇಳಿಸ್ಕೊಂಡೆ. ತುಂಬ ಸಮಸ್ಯೆ ಇದೆ ಅಂತ ಕೇಳಿಸ್ತು. ಬಟ್ ನಾನು ನಿಮ್ಮನ್ನು ಸ್ವಲ್ಪ ಹೆಸರು ಕೇಳೋ ಮೂಲಕ ವಿಷಯಕ್ಕೆ ಸ್ವಲ್ಪ ಎಳ್ಕೊಂಡೆ ಅಷ್ಟೇ. ಇರಲಿ, ಅದೇನಾದರೂ. ಏನಮ್ಮ? ಇಲ್ಲ ಸರ್, ಏನು ಇರಲಿ ಇರಲಿ ಇರಲಿ. ಕಾರ್ಯಕ್ರಮ 6 ತಿಂಗಳಿಂದ ನೋಡ್ತಿದ್ದೀರೇನು? ಹೌದು ಸರ್. ಓಕೆ ಓಕೆ ಓಕೆ, ಹೇಳಿ ತಾಯಿ. ನನ್ನ ಮಗುಗೆ ನಾನು ನೆಟ್ ಆನ್ ಮಾಡೋದು ಅನುಷರ ಬಂಗಾರ ನೀವಾಗ ನಾನು ಬರ್ತೀನಿ. ನೆಟ್ ಆನ್ ಮಾಡ್ಕೊಂಡು ಆನ್ ಮಾಡಿದ್ದೀನಿ. ಹೋಗಪ್ಪ. ನಿಧಾನಕ್ಕೆ ನಿಧಾನಕ್ಕೆ ಕಳಿಸಿ, ಪರವಾಗಿಲ್ಲ, ಕಾಯ್ತೀನಿ. ಇಲ್ಲ ಸರ್, ನನ್ನ ಮಗ ನೆಟ್ ಬರ್ತಿಲ್ಲ ಅಂತ. ಅದೇ ಪರವಾಗಿಲ್ಲ, ಅದೊಂದು ಮಾಡಿಕೊಡಿ, ನಾನು ಕಾಯ್ತೀನಿ, ತೊಂದರೆ ಇಲ್ಲ. ಆಯ್ತು ಸರ್. ಆಯಿತಾ? ಆಯ್ತು ಸರ್. ಹೇಳಮ್ಮ. ಸರ್, ನನಗೆ 30 ವರ್ಷ ಆದ್ರೂ ಮದ್ವೆ ಆಗಿಲ್ಲ ಸರ್. ಆಮೇಲೆ ಸರಿ, ನನ್ನಿಂದ ನಾವು ಒಟ್ಟು 5 ಜನ ಮಕ್ಕಳು. ಓಕೆ. ನನ್ನ ಮೂರ್ನಾಡು ಅಣ್ಣ ಫಸ್ಟ್, ತಮ್ಮ, ಒಬ್ಬ ಅಕ್ಕ, ತಂಗಿ ಎಲ್ಲ ಇದಾರೆ. ನನಗೆ 5 ಜನ ಇದಾರೆ. ಅಣ್ಣ, ಅಕ್ಕ, ತಂಗಿ, ತಮ್ಮ ಎಲ್ಲ ಇದಾರೆ. ಓಕೆ. ನನ್ಗೆ 30 ವರ್ಷ ಆದ್ರೂ ಮದ್ವೆ ಆಗಿಲ್ಲ. ಕಾರಣ ನಾನು ಸ್ವಲ್ಪ ದಪ್ಪ ಇದ್ದೀನಿ, ಕಪ್ಪುಗಿದ್ದೀನಿ. ಅಂದರೆ ನಿಮ್ಮ ತಂಗಿ ಮತ್ತು ನಿಮ್ಮ ಅಕ್ಕ ಅವ್ರಿಗೆಲ್ಲ ಮದುವೆ ಆಗಿತ್ತು? ಇಲ್ಲ, ನಮ್ಮ ಅಕ್ಕಂದಾಗಿತ್ತು. ನಂದೇ 2 ನಮ್ಮ ಅಣ್ಣಂದು ಆಗಿಲ್ಲ, ನನ್ನ ತಂಗಿದು ಆಗಿರ್ಲಿಲ್ಲ, ನನ್ನ ತಮ್ಮಂದು ಇನ್ನ ಆಗಿಲ್ಲ. ನಮ್ಮ ಅಕ್ಕಂದಾದ್ಮೇಲೆ 5 ವರ್ಷ ಆದ್ರೂ ನಂದು ಆಗ್ಲೇ ಇಲ್ಲ. ನಮ್ಮಮ್ಮ ಏನನ್ನೋದು ಅಂದ್ರೆ, ನೀವು ನಿನ್ನಿಂದ ನನ್ನ ಮಗನ ಭವಿಷ್ಯನ ಹಾಳಾಗುತ್ತೆ, ನನ್ನ ಮಗು 3ನೇ ಮಗುದು ಭವಿಷ್ಯ ಹಾಳಾಗುತ್ತೆ, ಎಂತದೋ ಒಂದು ಗಂಡು ಒಪ್ಕೊಂಡು ಹೋಗ್ಬಿಡೆ ಸುಮ್ನೆ ಅಂದ್ಬಿಡುದು. ಅಂದ್ರೆ ಅವ್ರ ಕಷ್ಟನು ಅರ್ಥ ಮಾಡ್ಕೋಬೇಕಲ್ಲ ಸರ್. ನನ್ನಿಂದ ನಮ್ಮ ಅಣ್ಣಂಗೂ ವಯಸ್ಸಾಗುತ್ತೆ, ಇನ್ನ ನನ್ನ ತಂಗಿ, ನನ್ನ ತಮ್ಮ ಅವ್ರಿಗೆಲ್ಲ ವಯಸ್ಸಾಗುತ್ತೆ. ಸರಿ ಬಿಡು, ನನ್ನ ಹಣೆ ಬರ ಅಂತ ಮದ್ವೆ ಮಾಡ್ಕೊಂಡೆ. ಅವ್ರು ತೋರ್ಸಿದ್ನೇ ಮಾಡ್ಕೊಂಡೆ. ಅವ್ರಿಗೆ ನಮ್ಮ ಮನೆಗೂ ಸ್ವಲ್ಪ ಎಂತ ಒಂಥರ ಅಂದ್ರೆ, ಅವ್ರಿಗೆ ಏನು ಗೊತ್ತಾಗಲ್ವೋ ಈಗ ಪ್ರಾಬ್ಲಮ್ ಅನ್ಸುತ್ತೆ ಅವ್ರಿಗೆ, ನನ್ನ ಪ್ರಕಾರ. ಅಂದರೆ ನಿಮ್ಮನ್ನು ಮದುವೆ ಆಗಿದ್ದು ಅಂದರೆ ನೀವೇ ಪ್ರೀತಿ ಮಾಡಿದ್ದ ಅಥವಾ ಅವರೇ ಬಂದಿದ್ದ? ಇಲ್ಲ ಸರ್, ಅವರೇ ಬಂದಿದ್ದು. ನಮ್ಮ ಮನೆ ಯಾರೋ ತೋರ್ಸಿದ್ರು, ನಮಗೂ ಇಷ್ಟ ಆಯ್ತು. ನನ್ಗೆ ಇಷ್ಟ ಆಯ್ತು ಅನ್ನೋದಕ್ಕಿಂತ ನಂಗೆ ಒಟ್ನಾಗ ಆ ಮನೆ ಬಿಟ್ಟು ಬಂದ್ಬಿಡ್ಬೇಕಾಯ್ತು ಅನ್ಸ್ಬಿಟ್ಟಿತ್ತು. ಅಂದ್ರೆ ಅದೊಂದು ಅನಿವಾರ್ಯತೆ ಆಗಿತ್ತು ಆ ಕ್ಷಣಕ್ಕೆ? ಹೌದು ಸರ್. ಆ ಟೈಮಲ್ಲಿ ನಾನು ಬಂದ್ರೆ ಸಾಕು. ಯಾಕಂದ್ರೆ ಅಣ್ಣವ್ರು ಹೆಂಗಿರ್ತಾರೆ ಅಂದ್ರೆ, 30 ವರ್ಷ ಆದ್ಮೇಲೆ ಮದ್ವೆ ಆಗಿಲ್ವಾ ನಿಮ್ಗೆ, ನಿಮ್ ಅಣ್ಣಂಗೂ ಮಾಡಲ್ಲ, ನಿನ್ನಿಂದ ನಿಮ್ ಅಣ್ಣಂದು ಹಾಳಾಗುತ್ತೆ ಜೀವನ, ನಿನ್ ತಂಗಿದು ಹಾಳಾಗುತ್ತೆ ಹಂಗ ಅನ್ನೋರಲ್ವಾ. ಸರಿ ಬಿಡು, ನನ್ನ ಹಣೆ ಬರ ಹೆಂಗೋ ನಾನು ಅವಾಗ್ಲೇ ಹೋಗ್ಬಿಟ್ಟು ಅಂತ ಸೇರ್ಕೊಂಡ್ಬಿಟ್ಟಿದ್ದೆ. ಹೆಂಗೋ 12,000 ಬರೋದು ಸಾಕು ಬಿಡು, ಹೋಗ್ಲಿ ಹೆಂಗೋ ನಾನು ಸಂಸಾರ ಮಾಡ್ತೀನಿ ಅಂತ ಬಂದೆ. ಆಚೆ ನಮ್ಮಮ್ಮ ತೋರ್ಸೋರ್ನೆ ಮದ್ವೆ ಮಾಡ್ಕೊಂಡ್ ಬಂದೆ. ಇಲ್ಲಿ ನಾದ್ನಿದೇನು ಅದೇ ಎದುರುಗಡೆನೆ ಇದ್ರು ನಮ್ ನಾದ್ನಿ. ಅವರು ನಾವು ಸ್ವಲ್ಪ, ನಮ್ಮಮ್ಮ ಅವರು ದೊಡ್ಡ ಶ್ರೀಮಂತರು ಸರ್, ಇವರೇ ಏನು ಬಡವರು ನಮ್ ಮನೆಯವರು. ಸರಿ ಬಿಡು, ನನ್ನ ಹಣೆ ಬದಲು ನಮ್ಮ ಅಣ್ಣ ಏನಂತಂದ್ರೆ, ನೋಡಮ್ಮ ನಾನು ಒತ್ತಾಯ ಮಾಡಲ್ಲ ನಿನ್ಗೆ, ನೀನ್ ಇಷ್ಟ ಇದ್ರೆ ಮದ್ವೆ ಮಾಡ್ಕೊ, ನೀನ್ ಯಾರ ಬಗ್ಗೆ ಯೋಚನೆ ಮಾಡ್ಬೇಡ. ನನ್ನ ಹಣೆ ಬರೋ ನಮ್ದು, ನಿನ್ ಹಣೆ ಬರೋ ನಿಂದು. ನೀನ್ ಇಷ್ಟ ಇದ್ರೆ ಮದ್ವೆ ಮಾಡ್ಕೊ, ಇಲ್ಲಾಂದ್ರೆ ನನ್ ಬೇಡ ಅಂತ ನಮ್ಮ ಅಣ್ಣ. ಅಣ್ಣ ಇಲ್ಲಿ ಬಿಡೋಣ, ನಾನು ಹೋಗಿದ್ಮೇಲೆ ಚೆನ್ನಾಗಿರ್ಬೋದೇನೋ. ಇವತ್ ಬಡವರಾಗಿದಾರ ಅವರು, ನಾಳೆ ಶ್ರೀಮಂತರಾಗ್ಬೋದು. ಇಲ್ಲ ನಾನು ಹೋಗಿದ್ಮೇಲೆ ಶ್ರೀಮಂತರು ಬಡವರು ಆಗ್ಬೋದು, ಯಾರಿಗ್ ಗೊತ್ತಿರುತ್ತೆ. ನನ್ನ ಹಣೆ ಬರೋದು, ನಾನು ಹೋಗ್ತೀನಿ ಅಂತಾನೆ ಬಂದೆ. ನಮ್ಮ ಅಣ್ಣಂಗೆ ಬಿಡ ಸರಿ ಒಪ್ಕೊಂಡೆ, ಅದು ಅಣ್ಣ ಒಪ್ಕೊಂತೀನಿ ಮದ್ವೆ ಮಾಡೋಣ ಅಂದೆ. ಮಾಡ್ತು ಪಾಪ, ಚೆನ್ನಾಗೇ ಮಾಡ್ಕೊಟ್ರು ಸರ್ ಅವರು. ಆದ್ರೆ ನನ್ ಗಂಡ ಹೆಂಗೋ ಬಡವರಲ್ವಾ, ನಾನೆಲ್ಲ ಕಷ್ಟ ಬಿದ್ದು ಅವ್ರ ಹತ್ರ ಸಾಲ ಮಾಡಿ ಒಂದು 6 ಲಕ್ಷ ಲೀಸ್ ಹಾಕ್ಕೊಂಡೆ ಸರ್. ನಮ್ಮ ಅಣ್ಣನೂ ಕೊಟ್ಟು 1 ಲಕ್ಷ, ನಮ್ಮ ಮೇಡಮ್ ಅವರು ಇವರು ಕೊಟ್ರು ಸರ್. ಲೀಸ್ ಹಾಕ್ಕೊಂಡಿದೀನಿ. ಈಗ ನಮ್ಮ ಓನರ್ ಮನೆ ಕಾಲ ಅದೇ ಮುಂದಿನ ತಿಂಗಳು, ಲಾಸ್ಟ್ ತಿಂಗಳು ಮನೆ ಲೀಸ್ ಖಾಲಿ ಮಾಡ್ಬೇಕು. ಪ್ರತಿಯೊಂದು ಮಾಡ್ಬಿಟ್ಟಿದೀನಿ. ಈಗ ನನ್ ಮಗುನ್ ಮೊನ್ನೆ ಸ್ಕೂಲ್ಗೂ ಸೇರ್ಸಿದೀನಿ. ಅವರು ನಮ್ಮ ಮನೆಯವರು ಅವ್ರ ಅಮ್ಮಂತಾಗ ಮಾತಾಡೋದು ಹೆಂಗೆ ಅಂದ್ರೆ, ಅಮ್ಮ ಅವ್ರಿಗೆ ಲೆಗ್ಗೆರೆಗಿರ್ಬೇಕು ಅಂತ ಆಸೆ ಸರ್. ನಮ್ಮ ಮನೆಯವ್ರು ಮೊದಲು ಲೆಗ್ಗೆರೆದಿದ್ರು, ಇವಾಗ 8ನೇ ಮೇಲೆ ಇದ್ದೀವಿ. ಅವ್ರಿಗೆ ಲೆಗ್ಗೆರೆಲಿರೋ ಆಸೆ, ನಂಗೆ 8ನೇ ಮೇಲೆ ಇರೋ ಆಸೆ. ಅಂದ್ರೆ ಏನು ಲೆಗ್ಗೆರೆಯಲ್ಲಿ ನಿಮ್ ಸ್ವಂತ ಮನೆ ಇದೆಯಾ? ಇಲ್ಲ ಸರ್, ನಾವು ಬಂದಿರೋದೇ ದುಡ್ಕೊಂಡು ತಿನ್ನಕ್ಕೆ ಸರ್ ಬೆಂಗಳೂರಿಗೆ. ಮತ್ತೆ ಲೆಗ್ಗೇರಿ ಮೇಲೆ ಅಂತದ್ದೇನು ಆಸಕ್ತಿ? ಅವ್ರಿಗೇನೋ ಒಂದು 12 ವರ್ಷದಿಂದ ಅಲ್ಲೇ ಇದ್ರಂತ ಅವ್ರು, ಅದಕ್ಕೆ ಅವ್ರಿಗೆ ಅದು ಸ್ವಂತ ಊರ್ ತರ ಅನ್ಸುತ್ತಂತೆ. ಇಲ್ಲಿ ನಮ್ಗೆ 8ನೇ ಮೇಲೆ ನನ್ಗೆ, ನಾವು ಸ್ಟಾರ್ಟಿಂಗ್ ನಮ್ಮ ಅಣ್ಣ ನಮ್ಮ ಅಪ್ಪ ಎಲ್ಲ ಕೆಲ್ಸ ಬಂದಾಗ ನಮ್ಗೆ ಇದೊಂಥರ, ನಮ್ಗೆ ಇದೇನೋ ಇಲ್ಲೇ ಇದ್ದು ಅಂತಾರೆ, ನಮ್ಗೆ ಇದೊಂಥರ ನಮ್ಗೆ ಇಲ್ಲಿ ಇಷ್ಟ, ಅವ್ರಿಗೆ ಅಲ್ಲಿ ಇಷ್ಟ.
ನಂಗೆ ಅದು ಪ್ರಾಬ್ಲಮ್ ಇಲ್ಲ. ನನ್ ಮಗುನ ಮೊನ್ನೆ ತಾನೇ ಫ್ರೀ ನರ್ಸರಿ ಸೇರ್ಸಿದೀನಿ. ಹ್ಮ್ 6 ತಿಂಗಳಾಗ್ತಾ ಬಂತು. ಈಗ ಮನೆ ಖಾಲಿ ಮಾಡಿ ಅಂತ ಓನರ್ ಹೇಳಿದ್ದಾರೆ. ಇನ್ನ ಟೈಮ್ ಇದೆ. ನಮ್ಮ ಮನೆಯವ್ರು ಏನಂತ ಇದಾರೆ, ನಮ್ಮ ಅಪ್ಪೆಗೆ ಅಮ್ಮ 6 ಲಕ್ಷದ ದುಡ್ಡಿಗೆಲ್ಲ ತೆಗೆದ್ಬಿಟ್ಟು 5 ಲಕ್ಷ ಯಾವ್ದನ್ನ ಸಣ್ಣ ಮನೆ ಡೀಲ್ ಹಾಕೊಂಡು 1 ಲಕ್ಷ ಗಾಡಿ ತಗೊಂಡು ಲಗ್ಗೆರೆಯಿಂದ ಈ ಕಡೆ ಕೆಲ್ಸಕ್ಕೆ ಬರ್ತೀನಮ್ಮ, 1 ಲಕ್ಷ ಅವ್ರಿಗೆ ಕೊಡೋಣ ಸರ್. 6 ಲಕ್ಷ ದುಡ್ಡು 1 ರೂಪಾಯಿ ಹೊಂತಿಲ್ಲ ಸರ್. ನನ್ ಗಂಡ ಇವತ್ತು ಹೇಳ್ತೀನಿ ಸರ್, ಒಬ್ರ ಹತ್ರ ಹೋಗಿ 10 ರೂಪಾಯಿ ಇಸ್ಕೊಂಡ್ ಬರಲ್ಲ ನನ್ ಗಂಡ ಇವತ್ತವರೆಗೂ. ಪ್ರತಿಯೊಂದು ಮನೆಗೆ ಏನೂ ಇರ್ಲಿಲ್ಲ ಸರ್. ಅವತ್ತಿಂದ ಇವತ್ತವರೆಗೂ ನಾನು ಎಲ್ಲ ತಂದಾಕಿದ್ದೀನಿ ಮನೆಗೆ. ಒಂದು ಸಾಮಾನ್ ಇಲ್ಲ ಅನ್ನಂಗಿಲ್ಲ, ಏನು ಇಲ್ಲ ಅನ್ನಂಗಿಲ್ಲ, ಎಲ್ಲ ತಂದ್ ಮಾಡಿದ್ದೀನಿ. ಆದ್ರೂ ಲೀಸ್ಗೂ ಹಾಕ್ತಿದ್ದೀನಿ ಸರ್. 10 ರೂಪಾಯಿ ತಿಂದೆ ಹೋಗುತ್ತೆ ಅಂತ ದುಡ್ಡು ಬರೋ ದುಡ್ಡು ಸಂಬಳ ಕುಡಿಕಿ ಇಷ್ಟ ಮಾಡಿದೀನಿ. ಅವ್ರಿಗೆ ಸಾಲ ಮಾಡಿ ಅಷ್ಟು ಕೂಡಿಕ್ಕಿರೋ ದುಡ್ಡನ್ನ 5 ನಿಮಿಷಕ್ಕೆ ತೆಗೀತಿ ರೆಡಿ ಇದ್ದಾನೆ. ಆಮೇಲೆ ಏನಂತಾನೆ ಗೊತ್ತು ಸರ್, ಒಂದೊಂದ್ಸಲ ಇಲ್ಲಿ ಬಿಡ್ರಿ ದುಡ್ಡು, ದುಡ್ಡೇ ನಮ್ಮನಲ್ಲ. ಅವ್ರಮ್ಮ ಹೇಳೋದು ಮಾತು ಏನಂದ್ರೆ, ಅವಳಿಗೇನು ಅವಳ ಮಾತೇನಕ್ಕ ಇರ್ತೀಯ, ದುಡ್ಡು ಅವಳ ಮೇಲೆ ಕೇಳಕ್ ಹೋಗ್ಬೇಡ ಅಂತ ಹೇಳ್ಕೊಡ್ತಾರೆ. ನಾನೇನಂದ್ರೆ ನಾನ್ ತಂದಾಕೊಂಡ್ ತಿನ್ಕೊಂಡ್ ಬಿದ್ದಿರ ನಾಯಿ ನೀನ್ ಬಿದ್ದಿರು ಅಂತಾನೆ ಸರ್. ನಿಮ್ಗೆ ಒಂದೊಂದ್ಸಲ ನಾನ್ ದುಡ್ಡು ಹೇಳತ್ತ ಊಟ ಮಾಡ್ಬೇಕು ಅಂತನಲ್ಲ ಅಂತ ನಾವು ಹೋಗ್ಬೇಕು ಸರ್. ನನ್ ಮನೆಗ್ ದುಡ್ಡು ಕೊಡಲು ಸರ್ ನಿಜ. ಅದು ಆ ದುಡ್ಡನ್ನ ಪ್ರತಿ ಒಂದೊಂದು ರೂಪಾಯಿ ಕೊಡಕ್ಕೆ 6 ಲಕ್ಷ ಮಾಡಿದೀನಿ ಸರ್. ಇವತ್ತು 7 ಲಕ್ಷ ಮಾಡಿದೀನಿ. 10 ರೂಪಾಯಿ ನಾನು ತಿನ್ನಿಲ್ಲ. ಪ್ರತಿ ಒಂದು ಮನೆಗೆ ಏನಿಲ್ಲ ಅನ್ನಂಗಿಲ್ಲ ಸರ್, ಎಲ್ಲ ಮಾಡಿದ್ದೀನಿ ನಾನು. ತಿನ್ನೋ ಅಂದ್ಬಿಟ್ಟೆ ಒಂದೊಂದ್ಸಲ. ನಾನ್ ತಂದಕ್ಕೆ ತಿನ್ಕೊಂಡ್ಬಿದ್ದೀರ ನಾಯಿ, ನಾನ್ ಹೇಳ್ಬೇಕು ಕೇಳ್ಕೊಂಡ್ ಬಿದ್ದಿರ್ಲಿ ಅಂತಾನೆ. ನನ್ಗೆ ಇರೋಕ್ಕೂ ಇಷ್ಟ ಇಲ್ಲ, ನನ್ ಜೊತೆ ಬಾಳಕ್ಕೂ ಇಷ್ಟ ಇಲ್ಲ. ನನ್ ಮಗನ್ ಕರ್ಕೊಂಡೋರು ನಾನು ಧೈರ್ಯ ಇದೆ ಸರ್, ನಾನ್ ಬದುಕ್ತೀನಿ ಅನ್ನೋ ಧೈರ್ಯ ಇದೆ. ನನ್ 4 ಮನೆ ಬಸ್ಲು ಬೇಕಾದ್ರೆ ಬಸ್ ನಾನ್ ಬದುಕ್ತೀನಿ, ಆ ಧೈರ್ಯ ನನ್ನಲ್ಲಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇವತ್ ನಿನ್ನೆನೂ ಅದೇ ಜಗಳ ಆಡಿದ್ದೀನಿ ನಾನು. ನಿಮ್ಗೆ ಏನೆಲ್ಲ ಬುದ್ಧಿ ಇರ್ತಾರೆ, ಎಲ್ಲೋ ಕೆಳಗಿದ್ದೆ, ಇವತ್ ಕಷ್ಟಪಟ್ಟು ಮೇಲ್ ತಗೊಂಬಂದ್ ನಿಲ್ಸಿದೀನಿ, ಈಗ ತಿರ್ಗಾ ಕೆಳಗ್ ಹೋಗ್ತೀನಿ ಅಂದ್ರೆ ನೀನೇನ್ ಹೇಳಕ್ ಬರ್ಬೋದ ನೀನು. ನನ್ ಜೊತೆ ಬಾಳ್ಬೇಕು ಅಂದ್ರೆ ನಾನ್ ಇಷ್ಟ ಬಂದಂಗ್ ನಾನ್ ಮಾಡ್ತೀನಿ, ನಂಗಿರು ನೀನು ಅಂತಾರೆ. ನನ್ಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಇವನ್ನ ಬಿಟ್ಬಿಡ್ಲ, ಇವನ್ ಜೊತೆ ಇಲ್ಲ. ಇವನ್ ಯಾವತ್ತಿದ್ರು ಒಂಥರ ನನಗೆ ಮೇಲೂ ಏರಕ್ ಬಿಡಲ್ಲ, ಕೆಳಕ್ಕೂ ಇಲ್ಲ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಸರ್ ನನಗೆ. ಮೊನ್ನೆ ತರ ಸ್ಕೂಲಿಗೆ ಸೇರ್ಸಿದ್ದೀನಿ ಸರ್. ಏನೋ ಊರಲ್ಲಿ ಅದೊಂದೇ ಸ್ಕೂಲ್ ಇರೋದು, ಬೇರೆ ಸ್ಕೂಲಿಗೆ ಸೇರ್ಸಿ ಸರ್ ಅಂತ ಹೇಳೋದು. ಅದೇ ಸ್ಕೂಲಿಗೆ ಸೇರ್ಸ್ರಿ ಅಂತ ಏನಂತಾರೆ ಸರ್, ಗೌರ್ಮೆಂಟ್ ಸ್ಕೂಲ್ಗೆ ನಮ್ಗೆ ಓದೋ ಶಕ್ತಿ ಇಲ್ಲ. ಗೌರ್ಮೆಂಟ್ ನಿನ್ ಕೈಲಿ ಆಗಲ್ಲ ತಾನೆ, ನಾನು ಓದಿಸ್ತೀನಿ. ಅದ್ ದುಡ್ಡು ಎಷ್ಟನ್ನಾಗ್ಲಿ ನಾನು ಸೇರಿಸ್ತೀನಿ ಅಂದ್ರೆ ಸೇರಿಸ್ಕೊ. 1 ರೂಪಾಯಿ ಕೊಡ್ಲಿಲ್ಲ ಸರ್. 55,000 ತಗೊಂಡೋಗಿ ಸೇರ್ಸಿದೀನಿ ಸರ್. ನನ್ ಕೈಲಿ ಆಗುತ್ತೆ. ನನಗ್ ಬರೋ ಸಂಬಳ 25 ಮೇಲಿದೆ. ನಾನ್ ಸಾಕ್ತೀನಿ ನನ್ ಮಗುವನ್ನ. ನನ್ಗೆ ಬಾಡಿಗೆ ಕಟ್ಟಂಗಿಲ್ಲ, ನೀನ್ ದುಡ್ಡು ಕೊಡಲ್ಲ. ನನ್ ಮಗುನ ಓದಿಸ್ತೀನಿ. ನೀನ್ ಏನ್ ಬೇಕೋ ಕೇಳು, ನಿಮ್ಗೆ ಪ್ರತಿ ವರ್ಷ ನಾ ಕೇಳಿ ಹಾಕಿಸ್ತೀನಿ. ಅದಕ್ಕೂ ಒಪ್ಕೊಳಲ್ಲ, ಇದಕ್ಕೂ ಬರಲ್ಲ. ನನ್ಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಸರ್. ಇವ್ನ ಜೊತೆ ಇರಲ್ಲ, ಹೋಗ್ಲ. ನನ್ ಮಗುವ ಬಿಟ್ಬಿಡಪ್ಪ, ನಾನು ನನ್ ಮಗು ಎಲ್ಲಾನು ಬದುಕಂತೀವಿ. ನಿನ್ ಪಾಡಿ ನೀನ್ ಎಲ್ಗೇನೋ ಹೋಗ್ಬಿಡಿ. 1000 ಜನ ಸಾಲ ಅಂತೇಳಿ ನಾನ್ ಚಿಂತೆ ಪಡಲ್ಲ. ನನ್ ಮಗು ಭವಿಷ್ಯ ಇಂಪಾರ್ಟೆಂಟ್ ಸರ್ ನನಗೆ. ನಂಗೆ ಅದೇ ಹಿಂಸೆ ಆಗ್ಬಿಟ್ಟಿದೆ ಸರ್. ಪ್ರತಿ ಸಲ ಏನನ್ನ ಮಾತಾಡ್ದಾಗ ಹಂಗೆ ಇರ್ತಾನೆ ಸರ್. ನಾನ್ ಆಗ್ತಾರೆ ತಿನ್ಕೊಂಡ್ಬಿಟ್ಟಿರೋ ನಾಯಿ ಬಿದ್ದಿರೋ ಅಂತಾನೆ ಸರ್. ನಂಗೆ ನಂದಾಗೆಲ್ಲ ನೋವು ಹೋಗುತ್ತೆ ಸರ್. ನಾನು ಅಂತೀನಿ, ನಿನ್ ಊಟ ತಂದಿದ್ದೆ ಅಷ್ಟೇ, ಇವತ್ತು ನಾನು ಮಾಡಿರೋ ದುಡ್ಡನ್ನ ಬದುಕ್ತಿದ್ದೆ ನೀನು ಅಂತ. ಆ 3 ಸಾರಿ ನಿನ್ ಮಗನ್ ಬಿಸಾಕ್ತೀನಿ. ನನಗೆ ಪ್ರತಿ ತಿಂಗಳು ದೊಡ್ಡ ವಿಷಯನಲ್ಲ. ಆದ್ರೂ ಏನೋ ನೀನಂತೂ ಕುಡಿತಲ್ಲ, ನಾಳೆ ನಿನ್ಗೂ ನನ್ ಮಗು ಭವಿಷ್ಯಕ್ಕೆ ಯಾರಾಗ್ತಾರೆ ಅಂತ ಕಷ್ಟಪಟ್ಟು 10 ರೂಪಾಯಿ ಕುಡಿತೀನಿ ನಾನು. ಹಂಗಂದಾಗೆಲ್ಲ ಹೋಗೋದು ಸರ್. ಪ್ರತಿ ಸಲ ಅನ್ಸುತ್ತೆ, ಯಪ್ಪ ಇವನ್ ಜೊತೆ ಯಾಕನ್ನ ಇರ್ಬೇಕಾಗಿತ್ತು. ಅಲ್ಲಿ ಮದುವೆ ಮಾಡ್ಕೋತ ಈ ಕಡೆ ನೋಡಿದ್ರೆ ಇಂತ ಗಂಡ. ಅಮ್ಮ ಇಲ್ಲ ಸರ್, ಅಮ್ಮ ಅಪ್ಪ ಸತ್ತೋಗ್ಬಿಟ್ಟಿದ್ದಾರೆ. ಅಣ್ಣ ಹತ್ರ ಹೋಗಿ ಹೇಳಿದ್ರೆ ನಿನ್ ಸಂಸಾರ ನಿಂದು, ನನ್ನ ಹತ್ರ ಹೇಳಕ್ ಬರ್ಬೇಡ ಅಂತಾನೆ. ಅವನೇನ ಹೇಳಕ್ ಬಂದ್ರೆ ಅಣ್ಣ ನೀನ್ ನನ್ಗೆ ಹೇಳಕ್ ಬರ್ಬೇಡ ಅಂತ ಇವನ್ ಅಂತಾನೆ. ನಿನ್ ಗಂಡ ಹೇಳಿದ್ ಅರ್ಥ ಮಾಡ್ಕೊಳಲ್ಲ ಕಣೆ, ನಿನ್ ಇಷ್ಟನಮ್ಮ, ನಾನ್ ಏನು ಹೇಳಲ್ಲ ಅಂತ ಅವನಂತಾನೆ. ಸರ್ ಯಾರೇನ ಹೇಳಕ್ ಬಂದ್ರೆ ನಿಮ್ಗೆ ಎಷ್ಟು ಅಷ್ಟು ನೋಡ್ಕೊಂಡು ನಮ್ಗೆ ಹೇಳಕ್ ಬರ್ಬೇಡಿ ಅಂತಾನೆ. ಅವ್ರು ನೋಡಿ ಯಾರು ಹೇಳಕ್ ಬರಲ್ಲ ಸರ್ ಇವನಿಗೆ. ನನ್ ಒಂದೊಂದ್ಸಲ ಯಪ್ಪ ಇವ್ನ್ ಬೇಡ ಬೇಡ ನಾನ್ ಬದುಕ್ತೀನಿ ಅನ್ನೋ ಧೈರ್ಯ, ಆದ್ರೂ ಎಲ್ಲೋ ಭಯ. ಏನ್ ಅನ್ಕೊಂತಾರೋ ನಾಳೆ ನನ್ ಬಗ್ಗೆ.
ಹುಡುಗಿ ದುಡಿತಾನೆ ದುರಂತರಿಕೆ ಹಿಂಗೆಲ್ಲ ಮಾಡ್ತಾಳೇನೋ ಅನ್ಸ್ಕೊಂತಾರೆ ಅನ್ನೋದು ಸುಮ್ಮನಿದ್ದೀನಿ. ನಾಳೆ ನನ್ ಮಗು ಮದುವೆ ಮಾಡ್ಕೊಳೋದಲ್ಲ, ಅಯ್ಯೋ ಅವ್ರಿಗೆ ಹೆಂಗ್ ಸಂಪಾದನೆ ಮಾಡಿದ್ಲು ದುಡ್ಡು ಅಂತಾರೆ ಸರ್. ಅದೆಲ್ಲ ಯೋಚನೆ ಮಾಡಿ ಅಂದ್ರು ಅಂತೇಳಿ ಬಿಡು ಅಂತ ಸುಮ್ಮನಿರ್ತೀನಿ. ಒಂದು ಸಲ ಬೇಡ ಬೇಡ ಈ ಸಲ ಅನ್ಕೊಂಡ್ಬಿಟ್ಟಿದೀನಿ ಸರ್ ನಾನು. ಇದೇನೊಂದು ಈಗ ಖಾಲಿ ಮಾಡಿದ್ ಜಗಳ ಮಾಡಿದ್ರೆ ನಾಳೆ ತಲಾಕ್ಬಿಟ್ಟು ನನ್ ದಾರಿ ನಾನ್ ನೋಡ್ಕೊಂತೀನಿ. ಕರ್ಕೊಂಡ್ ಹೋಗಿಲ್ಲ ನಿನ್ ಮಗನ್ ಕರ್ಕೊಂಡೋಗು, ಇಲ್ಲ ಬಿಟ್ಟು ನಾನ್ ನನ್ ಮಗನ್ ಓದಿಸ್ಕೊಂತೀನಿ, ಎಲ್ಲಾನ ಹೋಗು ಅಂತೇಳಿ ಅಂದ್ಬಿಡ ಅನ್ಸ್ಕೊಂಡಿದೀನಿ ಸರ್ ನಾನು. ಬಟ್ ಈಗ ಮೂಲ ಸಮಸ್ಯೆ ಆತ ಅವ್ರ ತಾಯಿ ಮಾತು ಜಾಸ್ತಿ ಕೇಳ್ತಾನೆ, ಕೇಳಿದ್ರು ಪರವಾಗಿಲ್ಲ, ಬಟ್ ಅದು ಕೆಟ್ಟದ್ದಾಗಿರುತ್ತೆ ಅನ್ನೋದು. ಹೌದು ಸರ್. ಮನೆಗೆ ಹಿತವಾಗುವ ಮಾತನ್ನು, ಮನೆಗೆ ಹಿತವೆನಿಸುವ ಧರ್ಮದ ಮಾತನ್ನು ಅವ್ರ ತಾಯಿ ಯಾವತ್ತೂ ಹೇಳಲ್ಲ. ಅಂದರೆ ನಿನ್ನನ್ನೇನಾದರೂ ಮಾಡಿ ತುಳಿಬೇಕು ಅನ್ನೋದೇ ಅವ್ರ ಮನಸ್ಥಿತಿನ. ನಮ್ ನಾದ್ನಿಗೂ ಅವ್ರ ಅಮ್ಮಂಗ ಅದೇ ಸರ್. ಹುಡುಗಿಗೆ ಏನೋ ಒಂಥರ ಅವ್ರ ಶ್ರೀಮಂತರು ಹೆಂಗಾದ್ರು ಮಾಡಿ ಬದುಕ್ ಏನೋ ಇವ್ರಿ ಸರ್. ಮನೆಗೂ ಹಂಗೆ ಸರ್. ಮೊನ್ನೆ ಹೊಲ ಭಾಗ ಕೊಡ್ಬೇಡ ಅಂತ ಅಂದೆ. ಅವ್ರು ಸರ್ ನನ್ ಕೊಡ್ಬೇಡ ಅಂತ ಹೇಳಿದ ಸರ್. ಹೊಲ ಕೊಡ್ರಿ, ನಮ್ಗಿರೋದ್ ಅಂದ್ರೆ ನನ್ ಗಂಡಂಗಿರೋದ್ 5 ಎಕರೆ, ಅವ್ರ 3 ಅಣ್ಣ ತಮ್ದಿರು 1.5 ಎಕರೆ ಬರುತ್ತೆ. ಆ ಹುಡುಗಿಗೆ ಅರ್ಧ ಹೊಲ ಕೊಡು, ನಮ್ಗೆ 1 ಎಕರೆ ಸಾಕು, ಹುಡುಗಿಗೆ ಅರ್ಧ ಬೇಕಾದ್ರೆ ಹೊಲ ಕೊಡು. ಒಂದ್ ಸೈಟ್ ಇದೆ ಸರ್, ಆ ಸೈಟ್ ಅಲ್ಲಿ ಅರ್ಧ ಭಾಗ ಬರ್ತೀನಿ ಅಂದ್ರೆ ಸರ್ ಯಾರನ್ನ ಆಗ್ಲಿ ಸರ್, ನಂಗೆ ಹುಟ್ಟಿರೋದ್ ಹೆಣ್ಮಗು, ನಾಳೆ ನಮ್ಮಿಬ್ರಿಗೆ ಏನಾಗುತ್ತೆ, ನಮ್ಗಿರೋದ್ 1 ಮಗು, ಆ ಹುಡುಗಿಗೂ ಏನಾನ ಬೇಕು, ಒಂದ್ ಕೊಡು, ಧರ್ಮ, ನಾನು ಒಪ್ಕೊಂತೀನಿ ಅದಕ್ಕೆ. ಅದ್ ಮನೆ ಕೊಡ್ಬೇಡ ಅಂದ್ರೆ ನಮ್ಮ ಅಣ್ಣನ ಹೇಳಿದ್ದೆ, ಏನು ಕಣ ಮನೆ ಕೊಡ್ತೀಯ, ಹೊಲ ಒಂದ್ ಕೊಡೋಣ, ಮನೆ ಏನ್ ಬೇಡ ಅಂದ್ರೆ ಹಣ ನೀನೇನ್ ಹೇಳ್ಬೇಡ ಅಣ್ಣ, ಅದು ನಮ್ಮಪ್ಪನ ಆಸ್ತಿ ಸರ್. ನಮ್ಮನೆಯವರು ನೀನೇನೆ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ಯಾ, ನಮ್ಮಿಷ್ಟ, ನಾನು ಹೊಲನೂ ಕೊಡ್ತೀನಿ ಮನೇನೆ ಕೊಡ್ತೀನಿ, ಹೋಗಿ ಏನಾನ ಮಾಡ್ಕೊಂಡು ಕೊಟ್ಬಿಟ್ಟು ಸರ್. ನಾನು ಸುಮ್ಮನೆ ಇದ್ದೆ, ಹೋಗು, ನಮ್ಮ ಮನೆ ಬರ್ದಾಗ ಅದ್ ಬರ್ಲಿಲ್ಲ, ನಂಗೆ ಅದ್ ಬೇಡ, ಬಿಟ್ಟಾಕು, ನಾನು ಇಲ್ಲ ಅಂದ್ರೆ ನಾನು ಬದುಕ್ತೀನಿ, ನಿನ್ ಆಸ್ತಿ ನಂಬ್ಕೊಂಡು ನಾನು ಬಂದಿಲ್ಲ, ನಾನ್ ನನ್ನನ್ನು ನಂಬ್ಕೊಂಡು ನಿನ್ ಜೊತೆ ಬಂದಿದ್ದೀನಿ ಅಷ್ಟೇ ಅಂತ ಯೋಚನೆ. ಮನೆ ಹೊಲನು ಕೊಟ್ಟವ್ರು, ಮನೇನು ಕೊಟ್ಟವ್ರು, ಸಂತೋಷ ಕೊಟ್ಬಿಟ್ಟವ್ರು, ಜೀವನ ಮಾಡ್ತಾರೆ. ಈಗ ಡೀಸೆಲ್ ದುಡ್ಡು ತೆಗಿತೀನಿ ಅಂದ್ರೆ ನಂಗೆ ಹೊಟ್ಟೆ ಹುರಿತಿದೆ ಸರ್. 1 ರೂಪಾಯಿ ನಾನು ಸರ್ 5 ವರ್ಷ ಆಗೈತೆ, 7 ಲಕ್ಷ ಕುಡಿತಿದ್ದೀನಿ ಸರ್. ಏನು ದುಡ್ಡು ತೆಗಿತೀನಿ, ಲೀಸ್ ಹಾಕಿರೋ ದುಡ್ಡನ್ನ ಸರ್ ತೆಗಿತೀನಿ ಅಂತ ಆತ ಹೇಳ್ತಿದ್ದಾನೆ. ದುಡ್ಡು ತೆಗ್ದು 5 ಲಕ್ಷ ಲೀಸ್ ಹಾಕು ಅಂತಾನಂತ, 1 ಲಕ್ಷ ಗಾಡಿ ತಗಂತಾನಂತು. ಅವ್ರು 12 ವರ್ಷ ಬೆಂಗಳೂರವ್ರೆ ಸರ್. ಇವತ್ತವರೆಗೂ ತನ್ಗೆ ಅಂತ ಅಕೌಂಟ್ ಅಲ್ಲಿ 50,000 ದುಡ್ಡು ಇಕ್ಕೊಂಡಿಲ್ಲ ಸರ್, ಒಂದ್ ಗಾಡಿ ತಗೊಂಡಿಲ್ಲ ಸರ್. ಗಾರ್ಮೆಂಟ್ಸ್ ಹೋಗ್ತಾರೆ, ಓಲಿ ಬಿಡೋದವ್ರು ಹೊಟ್ಟೆ ಪಡೋ, ಅದು ಬೇಡ ನಂಗೆ, ಅದನ್ನ ಚಿಂತೆನೂ ಮಾಡಿಲ್ಲ. 12 ವರ್ಷ ಬೆಂಗಳೂರಲ್ಲಿ ಏನ್ ಮಾಡಿದೆ, ತಿಂದ ಹೇಗಿದ್ದಾರೆ, ಅಮ್ಮ ಮಗ ಮಗಳು 3 ಅದೇ ಮಾಡಿದ್ದಾರೆ. ಇವತ್ತು 10 ರೂಪಾಯಿ ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅವ್ರ ಹತ್ರ. ಇಷ್ಟ ಕಷ್ಟಪಟ್ಟು ಮಾಡಿದ್ದಾರೆ ಅಂತ ಸೊಸೆ ಮೇಲೆ ಎದ್ದಂಗ್ ಆಸೆನೇ ಇಲ್ಲ ಬಿಡು, ಅವ್ರಿಗೆ ಆಸೆನೂ ಬೇಡ. ಅಟ್ಲೀಸ್ಟ್ ನನ್ ಕಟ್ಕೊಂಡಿರೋ ಗಂಡಂಗೂ ಇಲ್ಲ. ಆದ್ರೆ ನಾನು ಅವ್ರ ಸಂಬಳ ಕೇಳಲ್ಲ ಸರ್, ಸುಳ್ಳು ಹೇಳ್ಬಾರ್ದು ಪಾಪ. ನನ್ ಗಂಡ ಸಂಬಳ ಕೇಳಲ್ಲ, ಏನ್ ಮಾಡ್ದಂತ ಕೇಳಲ್ಲ. ಚೀಟಿ ಕಟ್ಟಿದೀನಿ ಸರ್, ಕಟ್ಟಿದೀನಿ ಅಂದ್ರೆ ಪರವಾಗಿ ಬಿಡು, ಹೋಗಿ ಕಟ್ಟಿದ್ಯಾ ಅಂತಾರೆ, ಸುಮ್ನೆ ಆಗ್ತಾರೆ. ಯಾವಾಗ ಈ ತರ ಒಂದ್ಸಲ ಲಾಸ್ಟಿಗೆ ಬಂದಾಗ ಎಲ್ಲ ತೆಗ್ದು ಹಾಳು ಮಾಡ್ಬಿಡ್ತಾರೆ. ನಂಗೆ ಏನ್ ಮಾಡ್ಬೇಕು, ಜೊತೆ ಇರ್ಬೇಕಾ ಬೇಡವೋ, ನನ್ ಮಗಳು ಭವಿಷ್ಯನ ಆಗ ಈಗ ಹೇಳ್ತಾರ ಲಗ್ಗೆರೆಗೆ ಸೇರಿಸ್ಬಿಡೋಣ, ಬೇಡವೇ ಬೇಡ ಅಂತ ನಾನು ಅದಕ್ಕೆ ಜಗಾಡಿದ್ದೀನಿ. ಮಗಳು ಭವಿಷ್ಯನ ಅಲ್ಲೊಂದ್ಸಲ ಇಲ್ಲೊಂದ್ಸಲ ಡೊನೇಷನ್ ಕಟ್ಟು ನಾನು ಸೇರ್ಸಕ್ ಆಗಲ್ಲಪ್ಪ, ಸೇರ್ಸಿದೀನಿ ತಾನೆ, ಇಲ್ಲೇ ಎಲ್ಲ ನಾ ಹುಡ್ಕಾನ, ನಾನ್ ಇರಲ್ಲ. ಅವ್ರ ಅಮ್ಮನ ಹತ್ರ ಹೇಳಿದಾರೆ, ಅಮ್ಮ ಅವಳೇ ನನ್ ಮನೆ ಖಾಲಿ ಮಾಡಲ್ಲ ಅಂದ್ರೆ ನಾನು ನಿನ್ ಜೊತೆ ಬಾಳಲ್ಲ ಅಂತ ಹೇಳ್ತೀನಿ, ಅವಾಗ ಅವಳೇ ನಾಯಿ ತರ ಬರ್ತಾಳೆ ಅಂತ ಹೇಳೋದು. ಸರಿ, ನಾನು ಅದೇನು ಇವತ್ತು ಈಗ 5 ನಿಮಿಷದಿಂದ ಹೇಳಿ ಬಂದಿದ್ದೀನಿ, ನೀನ್ ಮನೆ ಖಾಲಿ ಮಾಡ್ತೀಯ, ಯಾವತ್ತು ಕೇಳಿಕ್ ಹೋಗ್ಬೇಡ, ಈಗ ಮೇಲಕ್ ಹೋಗು, ಇನ್ನೂ 2 ಲಕ್ಷ ನಾನ್ ಸಾಲ ಮಾಡ್ತೀನಿ, ಅದನ್ನ ನಾನ್ ತೀರಿಸ್ತೀನಿ, ನೀನ್ ಎದ್ರಿಕೋಬೇಡ, ನಾನ್ ತೀರಿಸ್ತೀನಿ. ನೀನ್ ಬೇಕಾ ಗಾಡಿ ತಗಂತ ನಿನ್ ದುಡ್ಡಲ್ಲಿ ಕೂಡಿಕೆ ತಗೋ, ನಾನ್ ಬೇಡ ಅನ್ನಲ್ಲ. ಇಲ್ಲೇ ನಾನು ನೀವ್ ಹೇಳಿದ ಒಂದೇ ಸ್ಕೂಲ್ ಆದ್ರು ಊರಿ, ನಾನು ಒಂದೇ ಸ್ಕೂಲ್, ನಾನು ಎಲ್ಲ ವಿಚಾರಿಸಿ ಸ್ಕೂಲಿಗೆ ಸೇರ್ಸಿದ್ದೀನಿ. ಆ ಸ್ಕೂಲ್ನ ಚೇಂಜ್ ಮಾಡಕ್ ಆಗಲ್ಲ ನಾನು. ನಿನ್ ಬೇಕಾ ನಿಂಗೆ ಇಷ್ಟ ಇಲ್ಲ ಅಂದ್ರೆ ನನ್ನ ಜೊತೆ ಇರು, ಇಲ್ಲ ನಿನ್ ತಗೊಂಡ್ ನೀನ್ ಹೋಗು ಅಂತಾನೆ ಹೇಳ್ಬಂದಿದ್ದೀನಿ. ಅವತ್ ನೋಡ್ಕೊಂಡ ಬಿಡೋದು, ಹೋಗ್ಲಿ ಬಿಡು, ಅವತ್ ನೋಡ್ಕೊಂಡ ಬಿಡೋದು, ದೇವ್ರ ಇದಾರೆ ಏನೋ ದಾರಿ ತೋರಿಸ್ತಾನೆ ಅಂತ ಸುಮ್ ಬಂದಿದ್ದೀನಿ. ಈಗ ಜಸ್ಟ್ ಆಗಿ ಮಾತಾಡಿ ಮೇಲೆ ಬಂದಿದ್ದೀನಿ. ಏನ್ ಸರ್ ಈ ತರ ನಿಜ ಬೇಜಾರಾಯ್ತು ಸರ್. ಮದ್ವೆ ಆಗಿಲ್ಲ ಅಂದ್ರೆ ಒಂದ್ ಗೋಳು, ಮದ್ವೆ ಆದ್ರೆ ಒಂದ್ ಗೋಳು ಸರ್. ಪ್ರತಿಯೊಬ್ರದ್ದು ಕೇಳಿ ಬೇಜಾರಾಗ್ಬಿಟ್ಟಿದೆ. ಯಪ್ಪ ಇವ್ರಿಗೆ ಒಂದೊಂದ್ಸಲ ಸತ್ತೇ ಹೋಗ್ಬಿಡೋಣ ಅನ್ಸುತ್ತೆ. ಇವ್ರು ನಾನ್ ಸತ್ರೆ ಇವ್ರು ಎಲ್ಲಾರು ನೆಮ್ಮದಿಗಿರ್ತಾರೆ ಬಿಡತ್ತೆ, ಹೆಂಗಾರು ಮಾಡ್, ಆದ್ರೆ ನಂಗೆ ಭಯ ಐತೆ ಸರ್. ಸರ್ ನನ್ ನಂಬಿ ಯಾರೋ 4 ವರ್ಷ ದುಡ್ಡು ಕೊಟ್ಟಾರೆ ಸರ್ ನನ್ ಕೊಲಿಗೆ. ಅವ್ರಿಗೆ ಕೊಡೋವರ್ಗು ಅದನ್ನ ನಾನ್ ಬಾಳ್ಬೇಕು, ಅವ್ರು ಕೊಡೋ ಸಾಲ ತೀರ್ಸೋರ್ಗು ನಾನ್ ನೆಮ್ಮದಿಗೆ ಇಲ್ಲಿ ಇರ್ಬೇಕು. ಅವ್ರಿಗೆ 1000 ಜನ ಅಲ್ಲಿ ಯೋಚನೆ ಇಲ್ಲ ಸರ್. ಅವ್ರ ದುಡ್ಡು ಕೊಟ್ಬಿಟ್ಟು ಬೇಕಾದ್ರೆ ಆಮೇಲೆ ಯೋಚನೆ ಮಾಡೋಣ ಸುಮ್ಮನೆ ಇದೀನಿ ಸರ್.
ವೆಲ್ ನೋಡ್ತಾಯಿ, ನಿನ್ನ ಸಮಸ್ಯೆ ಏನಂದರೆ ನೀನು ಒಂದು ಕಡೆ ಮನಸ್ಸನ್ನು ನೆಲೆ ನಿಲ್ತಾ ಇಲ್ಲ. ಅಂದರೆ ನೀನು ಬದುಕೋದಕ್ಕೆ ಯಾವುದೋ ಸಾಲ ಉದಾಹರಣೆ ಕಾರಣ ಕೊಡ್ತಾ ಇದೆಯಲ್ಲ, ನೀನು ಆ ಕುಡುಕನಿಗಿಂತ ವ್ಯರ್ಥ. ಆ್ಯಂಡ್ ನಾನು ಮಾತಾಡ್ತೀನಿ, ಬಟ್ ಮೂಲಭೂತವಾಗಿ ನಾನು ನಿನ್ನಲ್ಲಿ ಮೊದಲು ಹೇಳಬೇಕಾಗಿರೋ ವಿಚಾರ, ನೀನು ನಿನಗೋಸ್ಕರ ಬದುಕಮ್ಮ. ಆ್ಯಂಡ್ ಮಗಳು, ಗಂಡ, ಸಾಲಗಾರ ನೀನು ಬದುಕಿದ್ರೆ ಆಮೇಲೆ. ಆ್ಯಂಡ್ ನಿಮ್ಮ ತಂದೆ ತಾಯಿಗೆ ಅವ್ರು ಯಾವುದೋ ಕಾರಣಕ್ಕೆ ನಿನ್ನನ್ನು ಬೇಗ ಮದುವೆ ಆಗು ಅಥವಾ ಅಣ್ಣೇನೋ ಮಾತಾಡ್ತಿರ್ಬೋದು, ಇನ್ಯಾರೋ ಸಮಾಜ ಏನೋ ಮಾತಾಡ್ತಿರ್ಬೋದು, ಬಟ್ ಭಗವಂತನ ದೃಷ್ಟಿಯಲ್ಲಿ ನಿನಗೂ ಅಷ್ಟೇ ಸ್ಥಾನಮಾನ ಇದೆಯಮ್ಮ. ಬಟ್ ಈ ಹುಲುಮಾನವರ ವಿಚಾರಕ್ಕೆ ಅಂದರೆ ಸಮಸ್ಯೆಯಲ್ಲಿ ಇಲ್ಲಿ ಬಂದ್ಬಿಡುತ್ತೆ. ನೀನೀಗ ಬಂದಿರೋದೇ ಅಂಥವ್ರ ಜಾಗ, ಬಂದಿರೋದೇ ಇಂಥ ಕೆಟ್ಟ ಮನಸ್ಥಿತಿಯವ್ರ ನಡುವೆ ಸಿಗಾಕೊಂಡಿದ್ದೀನಿ ಅಂದಾಗ ನಾನು ಏನೋ ತೀರಾ ಒಳ್ಳೆಯದನ್ನು ನಿರೀಕ್ಷೆ ಮಾಡೋದೇ ನನ್ನ ಮೂರ್ಖತನ ಅಲ್ವಾ? ಆ್ಯಂಡ್ ಅರ್ಥ ಮಾಡ್ಕೋ, ಕೇಳಿಸ್ಕೊ, ನಿನ್ನ ಅಳು ಅಥವಾ ನಿನ್ನ ಅಸಮಾಧಾನ ಅಥವಾ ಈ ಸಮಯದಲ್ಲಿ ಕೋಪದಲ್ಲಿ ತೆಗೆದುಕೊಳ್ಳೋ ನಿರ್ಧಾರ, ದ್ವೇಷದಲ್ಲಿ ತೆಗೆದುಕೊಳ್ಳೋ ನಿರ್ಧಾರ, ಆತುರದಲ್ಲಿ ತೆಗೆದುಕೊಳ್ಳೋ ನಿರ್ಧಾರ, ಇದು ಯಾವುದು ಉತ್ತರ ಅಲ್ಲಮ್ಮ. ತಾಳ್ಮೆಯಿಂದ ಕೇಳು, ಎಲ್ಲದಕ್ಕೂ ದಾರಿ ಇದೆ. ಆದರೆ ಮೊದಲು ನಿನ್ನೊಳಗಡೆ ನೀನು ಕಂಡುಕೊಳ್ಬೇಕಾಗಿರೋ ಪರಮ ಸತ್ಯ ಏನಂದರೆ, ಗಂಡ ಕೈಮೀರಿ ಹೋಗಿದ್ದಾನೆ. ಅತ್ತೆಯೂ ಕೂಡ ಆಕೆ ಮಾತನ್ನು ನನ್ನ ಗಂಡ ಕೇಳಬಾರ್ದು ಅಂತ ಅಲ್ಲ, ಆದರೆ ಆಕೆಯ ಯಾವ ಉಪದೇಶಗಳು ನನ್ನ ಅಥವಾ ಕುಟುಂಬದ ಉದ್ಧಾರಕ್ಕಾಗಿ ಅಲ್ಲ, ಅವರ ಸ್ವಾರ್ಥಕ್ಕೆ ಎನ್ನುವುದಾದರೆ ಆಕೆ ನಿನಗೆ ಅತ್ತೆ ಅಲ್ಲ. ಅತ್ತೆ ಯಾವಾಗ ಮನೆಯ ಉದ್ಧಾರಕ್ಕೆ ನಿನ್ನನ್ನು ಬೈಲಿ, ಆದರೆ ಆಕೆ ಬೈತಿರೋದು, ಆಕೆ ಕೆಟ್ಟದ್ದು ಆ ನುಡಿಯುವಿಕೆ ಇದೆಯಲ್ಲ, ಆಕೆ ಬೈತಿದ್ದಾಳಲ್ಲ, ಅದು ಸಂಪೂರ್ಣವಾಗಿ ಮನೆಯ ಉದ್ಧಾರವೂ ಅಲ್ಲ, ಮೊಮ್ಮಗಳ ಉದ್ಧಾರವೂ ಅಲ್ಲ, ಮಗನ ಉದ್ಧಾರವೂ ಅಲ್ಲ. ಅವಳೊಳಗಿನ ದ್ವೇಷದ ವಿಚಾರಕ್ಕೆ ಅವಳು ನೀರು ಉಯ್ಕೊತಿದ್ದಾಳೆ ಅಷ್ಟೇ. ಅಂದರೆ ಅತ್ತೆ ಅನ್ನೋದು ನಮಗೆ ಯಾವಾಗ ಬರಬೇಕಂದ್ರೆ, ಆಕೆ ಮನೆಯಗೋಸ್ಕರ ತಲೆ ಕೆಡಿಸ್ಕೊಂಡ್ರೆ ನಾವು ಅತ್ತೆ ಅಂತ ಕಾಲಿಗೆ ಬೀಳಬೇಕು. ಬಟ್ ಆಕೆ ಒಳಗಡೆ ವಿಷ ಬೀಜ ಎನ್ನುವುದಾದರೆ ಅದು ಆಕೆ ನಿನ್ನ ಅತ್ತೆ ಅಲ್ಲ. ಅಂದರೆ ಗಂಡನಾದರೂ ಅಷ್ಟೇ, ತಾಳಿಕಟ್ಟು ಮಾತ್ರ ಗಂಡ ಅಲ್ಲ. ನಿನ್ನ ಒಳಗಿನ ನೀನು ದುಡಿದು ಇಷ್ಟೆಲ್ಲ ಮಾಡಿ ಆ್ಯಂಡ್ ಒಂದು ಹಾಗೆ ನೋಡಿದ್ರೆ ಇಂಥವನನ್ನು ಕಟ್ಕೊಂಡು ತಪ್ಪಿಗೆ ನೀನು ಏನು ಮಾಡಬೇಕು ಎಲ್ಲ ಮಾಡಿದ್ಯಮ್ಮ. ಆದರೆ ಒಂದು ಅರ್ಥ ಮಾಡ್ಕೊ, ಈ ಜಾಗ ಬಿಟ್ಟು ನಿನ್ನ ಮಗಳ ವಿದ್ಯಾಭ್ಯಾಸ ಮತ್ತು ಈ ಜಾಗವನ್ನು ನಾನು ಹೇಳ್ತೀನಿ, ನಿನಗೆ ಭಗವಂತ ಫಿನಾನ್ಷಿಯಲಿ ಅಥವಾ ಹಣಕಾಸಿನಲ್ಲಾಗಿರ್ಬೋದು, ಬೇರೆ ರೀತಿಯಲ್ಲಾಗಿರ್ಬೋದು, ಈ ಜಾಗ ಬಿಟ್ಟು ನೀನು ಹೋದರೆ ನೀನು ಮತ್ತೆ ಪಾತಾಳಕ್ಕೆ ಹೋಗ್ತೀಯ. ನೀನು ಹೋಗಬೇಡ. ಅವ್ರು ಬಿಟ್ಟು ಹೋಗ್ತಾರ ಪರವಾಗಿಲ್ಲ, ನೀನೆಲ್ಲೋ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬರುವುದಕ್ಕಿಂತ ಅವರೇ ಹೋಗ್ತಾರೋ ಹೋಗ್ಬಿಡ್ಲಿ. ಆದರೆ ಒಂದರ್ಥ ಮಾಡ್ಕೊ, ನಾನು ಕತ್ತಿಡ್ದ ಆಚೆ ನೂಕಿಲ್ಲ. ಆ್ಯಂಡ್ ಅವರ ಚಟಗಳಿಗೆ ಕೇಳಿಸ್ಕೊ ಅವರ ಚಟಗಳಿಗೆ, ಅವರೊಳಗಿನ ಆ ವಿಷ ಬೀಜಗಳಿಗೆ ನಾನು ಕಾರಣ ಅಲ್ಲ. ಆ್ಯಂಡ್ ಮೊದಲು ಸಮಾಜ ನಿನ್ನನ್ನು ನಿನ್ನ ದೇಹದಿಂದಲೋ ನಿನ್ನ ಬಣ್ಣದಿಂದಲೋ ಅಥವಾ ಇನ್ಯಾವುದೋ ಇಂತಹ ವಿಚಾರಗಳಿಂದ ನಿನ್ನನ್ನು ಸೈಡ್ಗೆ ಮಾಡಿ ಇಡುತ್ತೆ ಎನ್ನುವುದಾದರೆ ಅದು ಆ ಮನುಷ್ಯರಿಗಿರುವಂತಹ ಆ ಕಾಮಾಲೆ ಕಣ್ಣೆ ಹೊರತು ನಿನ್ನ ದೋಷವಲ್ಲ. ಎಂತಹ ಕುರೂಪಿಗಳೆಲ್ಲ ಬದುಕ್ತಾ ಇದ್ದಾರಮ್ಮ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಆದರೆ ಈಗ ಸಾಲಗಾರರಿಗಲ್ಲ, ನಿನ್ನ ಮಗಳಿಗೆ ನಿನ್ನ ಅವಶ್ಯಕತೆ ಇದೆ. ಇವನಿಗೆ ನಿನ್ನಂಥವ್ರು ನನಗೆ 100 ಜನ ಕಣೆ ಅನ್ನೋಷ್ಟು ಕೇಳಿಸ್ಕೊ. ಅವನಿಗೆ ಅಂಥದ್ದೊಂದು ವಯಸ್ಸಿಗ. ಈಗ ಅವನಿಗೆ ಹೌದು ಮುಂದೆಯೂ ಅವನಿಗೂ ಗೊತ್ತಾಗುತ್ತೆ, ಬಟ್ ಅವನಿಗೆ ಗೊತ್ತಾಗೋವರೆಗೂ ನೀನು ನರಕ ಅನುಭವಿಸುವಂಥ ನನ್ನ ಉಪದೇಶ ನಾನು ಕೊಡಲ್ಲ. ಯಾಕಂದರೆ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ, ಗಂಡ ಒಮ್ಮೆ ಕಟ್ಕೊಂಡಾದ್ಮೇಲೆ ಅವನು ಕುಡುಕನಾದರೂ, ಅವನು ಸಾಯಿಸೋ ಮಟ್ಟಕ್ಕೆ ದುಷ್ಟನಾದರೂ ಅವನ ಜೊತೆಲೇ ಇರಬೇಕು ಅನ್ನೋ ಈ ಕೆಟ್ಟ ಸಂಪ್ರದಾಯ ಮೊದಲು ಹೋಗಬೇಕು. ಆ್ಯಂಡ್ ಹೆಣ್ಣಿಗೂ ಅವಳದೇ ಆದ ಭಾವನೆಗಳಿದ್ದಾವೆ. ಆ್ಯಂಡ್ ಅವಳು ಒಂದು ಇಡೀ ಮನೆ, ಗಂಡ, ಅತ್ತೆ, ಕುಟುಂಬ ತಲೆ ತಗ್ಗಿಸುವ ಕೆಟ್ಟ ಅನೈತಿಕ ದಾರಿ ಹಿಡಿದ್ರೆ ಅವಶ್ಯವಾಗಿ ಹೆಣ್ಣಿಗೆ ಶಿಕ್ಷೆ ಆಗಲೇಬೇಕು. ಅದೊಂದು ದೌರ್ಜನ್ಯ ಅಂತ ಇಂದು ಮುಂದೆ ನೋಡಬಾರ್ದು. ಆದರೆ ಹೆಣ್ಣು ಸರಿ ಇದ್ದು ಗಂಡು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಈ ಭಾವನೆಯನ್ನು ನಿನ್ನಂಥವ್ರು ಕಿತ್ತ ಹಾಕಬೇಕು. ಪರವಾಗಿಲ್ಲ, ಸಮಾಜ ಯಾವತ್ತೂ ಅಂದುಬಿಟ್ಟಿದೆ. ಈಗ ಹೊಸ್ತಾಗಂದು ಅದೇನು ಎಷ್ಟು ದಿನ ಹೊಗಳ್ಕೊಂಡು ಬಂದು ಇವತ್ತೇನು ಮೊದಲಂತ ಇಲ್ಲ, ಹೌದಲ್ವಾ? ಆ್ಯಂಡ್ ಅವ್ರು ಅವತ್ತಿಂದಲೂ ಅಂತ ಇದ್ದಾರೆ, ಅದರಲ್ಲೇನು ವಿಶೇಷ ಇಲ್ಲ. ಈಗ ನಾನು ಹೇಳ್ತೀನಿ, ಅಲ್ಲೇ ಇರು, ಎಲ್ಲೂ ಹೋಗಬೇಡ. ಆ್ಯಂಡ್ ನಿನ್ನ ಜೀವನವನ್ನು ಭಗವಂತ ನಿನಗೆ ಎಷ್ಟು ಆಯಸ್ಸು ಕೊಟ್ಟಿದ್ದಾನೆ, ತುಂಬ ಜೀವನ ನಡೆಸು. ಪರವಾಗಿಲ್ಲ, ಇವತ್ತು ಗಂಡ ಇಲ್ದವರು, ಮಕ್ಕಳಿಲ್ದವ್ರು ಎಲ್ಲ ಬದುಕ್ತಾ ಇದ್ದಾರೆ. ನಿನಗೆ ಮಗಳಿದ್ದಾಳಮ್ಮ, ಆ ಮಗಳು ಎಲ್ಲೋ ಅವಳಿಗೆ ಯಾರನ್ನೋ ಮದುವೆಗೆ ಹೋಗ್ತಾಳೆ, ನನಗೆ ಯಾರು, ಇದ್ಯಾವುದು ಯೋಚನೆ ಮಾಡಬೇಡ. ನಾಳೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಇವತ್ತು ಎಷ್ಟೋ ಜನ ಅಯ್ಯೋ ಮಗಳು ಮದುವೆಯಾಗಿ ಹೋಗ್ತಾಳೆ, ನನ್ನನ್ನು ಯಾರು ನೋಡ್ಕೊಳ್ತಾರೆ ಅಂದರೆ ಈಗಲಿಂದಲೇ ಆತ್ಮವಿಶ್ವಾಸ ಕಳೆದು ಹೋದರೆ ಇರೋ ಅಲ್ಪ ಸ್ವಲ್ಪ ಜೀವನವನ್ನು ನಾವು ನೆಟ್ಟಿಗೆ ಬದುಕೋಕ್ಕಾಗಲ್ಲ. ಮುಂದಿಂದಮ್ಮ
ಆ್ಯಂಡ್ ಈತ ಹೇಳ್ತಾ ಇರೋದು ಅವನ ಕ್ಷಣಿಕ ಸುಖಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಆ ದೊಡ್ಡ ಮೊತ್ತವನ್ನು ನೀನು ಬಳಕೆ ಮಾಡಬೇಡ. ಅರ್ಥ ಆಯ್ತಲ್ವಾ? ಸರ್ ಅದು 3 ಲಕ್ಷ ಕೊಟ್ಟಿದ್ದು ನಾನ್ ಕೊಟ್ಟಿದ್ದೀನಿ ಅಂತಾರೆ ಸರ್. ಅವರು 5 ವರ್ಷ ಆಯ್ತು ಸರ್ ಮದ್ವೆ ಆಗಿ. ಒಂದು ಬರ್ತಡೆ ಬಟ್ಟೆ ಕೊಡ್ಸ್ರಿ ಅಂದ್ರೆ ಕೇಳ್ಸಿದ್ರೆ ಕೇಳಿಸ್ತಾರೆ ಸರ್, ಎದ್ದು ಹೋಗ್ತಾರೆ. ರೀ ಬಟ್ಟೆ ಕೊಡಿಸ್ರಿ, ಕೇಳ್ಸಿದ್ರೆ ನನ್ ಕೈ ತಗೊಳಕ್ ಆಗುತ್ತೆ. ನಂಗೆ ಅವಾಗ ಎಲ್ಲ ಎಷ್ಟ್ ನೋವಾಗುತ್ತೆ ಅಂದ್ರೆ ಏನಪ್ಪ ಇವನು ಸ್ವಂತ ಹೆಂಡತಿಗೂ ಸರ್ ಒಂದು ಮಸಾಜ್ ಪುಡಿ ಕೊಟ್ಕೊಂಡು ಕರ್ಕೊಂಡು ಹೋಗಲ್ಲ ಸರ್ ಅವ್ರು ನನ್ನ. ನನ್ಗೆ ಕೇಳೋದು ಅದು ಕೇಳಲ್ಲ. ನನಗ್ ಬೇಡ, ನಾನ್ ತಿಂತೀನಿ, ನಾನು ಹೋಗ್ತೀನಿ, ನಾನು ಒಬ್ಬರೇ ಬರೋದನ್ನ ತಿನ್ಕೊಂಡ್ ಬರ್ತೀನಿ, ಬೇಕಾದ್ರೆ ನಿನ್ಗೂ ತಗೊಂಡ್ ಬರ್ತೀನಿ. ಅಟ್ಲೀಸ್ಟ್ ಬಾರೆ ಹೋಗೋಣ ಆಚೀಚೆ ಅಂತ ಕರ್ಕೊಂಡು ಹೋಗಲ್ಲ ಸರ್. ಅರೇ ನಿಲ್ಸು ತಾಯಿ, ಅವ್ನು ಎಂತ ಅಯೋಗ್ಯ ಅಂತ ಗೊತ್ತಿದ್ದಾಗ ಎಂಥದ್ದದು ನಿರೀಕ್ಷೆ ಅದು? ಅಂಡ್ ನಿಮ್ಮ ಕೇಳಿಸ್ಕೋ, ನಿನ್ನ ಮನಸ್ಥಿತಿಯನ್ನು ಮೊದಲು ನೆಟ್ಟಗೆ ಮಾಡ್ಕೋ. ಕಟ್ಕೊಂಡಿರೋ ನಿಂತು ಹೊಲಸು ನನ್ನ ಮಗ ಅಂತ ಗೊತ್ತಾದ್ಮೇಲೆ ಎಂಥದ್ದದು ನಿರೀಕ್ಷೆ? ಅಂಡ್ ನಿನ್ನ ಪ್ರಾಬ್ಲಮ್ ಏನು ಗೊತ್ತೇನು? ಅಲ್ಲಿ ಸಮಸ್ಯೆ, ಅಲ್ಲೊಂದು ವಿಷ ನಾಗರ ಹಾವು ಇದೆ ಅಂತ ಆಗಲು ನಾನೇನೋ ಒಂದು ಅಮೃತವನ್ನು ಬಳಸಿ ಹಾವಿನ ಮುಂದೆ ಕೈ ನೀಡೋದಿದೆಯಲ್ಲ, ಅದು ಮೂರ್ಖತನ. ಅಂಡ್ ಬಿಡಮ್ಮ, ಅವಳ ಅತ್ತೆನೂ ಅಲ್ಲ, ಅವಳ ಗಂಡನೂ ಅಲ್ಲ, ಅವರಿಬ್ಬರನ್ನು ನೀನು ದ್ವೇಷ ಮಾಡ್ತಾ ಇಲ್ಲ, ಅವರಲ್ಲಿರೋ ಆ ವಿಷವನ್ನು ನೀನು ದ್ವೇಷ ಮಾಡು. ಅಂಡ್ ನಿನ್ನ ಅಣ್ಣನೂ ನಿನ್ನ ಸಹಾಯಕ್ಕೆ ಬರಬೇಕಾಗಿಲ್ಲ. ದೇವ್ರು ನಿನಗೆ ಒಂದು ಕೆಲಸ ಕೊಟ್ಟು ಮದುವೆ ಮುಂಚೆನೇ ನಿನ್ನನ್ನು ಕಾಪಾಡ್ಕೊಂಡು ಬಂದಿದ್ದ ಅಲ್ವಾ? ಮೊದಲು ಆ ಭಾವನಾತ್ಮಕತೆಯ ಆ ಹೊಳ ನಾಟಕವನ್ನು ಮೊದಲು ಬಿಡು. ಅಂಡ್ ನಿನ್ನ ಅವಶ್ಯಕತೆ ನಿನ್ನ ಮಗಳಿಗಿದೆ. ಬಟ್ ಇವರೆಲ್ಲ ಹೆಂಗಿದ್ದಾರೆ ಗೊತ್ತೇನು? ನೀನು ₹1 ದುಡಿದಂಗೆ ಮನೆಯಲ್ಲಿ ಒಂದು ಕಾಯಿಲೆ ಬಂದು ಕೂತ್ಕೋ, ಅವಾಗ ಗೊತ್ತಾಗುತ್ತೆ ನಿನಗೆ. ನೀನ್ ದುಡಿತಾ ಇದೀಯ, ಅದಕ್ಕೆ ನಿನ್ನ ಇಟ್ಕೊಂಡಿದ್ದಾರೆ. ಫೈನ್, ನಾನೀಗ ಅವ್ರ ಕರ್ಮಗಳು ಏನಿದ್ದಾವೋ ಅವ್ರು ಅನುಭವಿಸ್ಕೊಳ್ತಾರೆ, ಅದು ಬಿಟ್ಬಿಡು. ಆದರೆ ಇವರಿಗೋಸ್ಕರ ನೀನು ನೆನಪಿಟ್ಕೊಳ್ಳಮ್ಮ, ನೀನು ಆಗ್ತಾ ಇರೋ ಕಣ್ಣೀರು ನಿನ್ನ ದೃಷ್ಟಿಯಲ್ಲಿ ಅಯ್ಯೋ ಗಂಡ ಹಿಂಗೆ ಮಾಡ್ತಿದ್ದಾನೆ ಆದರೆ ದೇಹದ ವಿಚಾರಕ್ಕೆ ತಗೊಂಡ್ರೆ ಅದು ಮುಂದೆ ದೊಡ್ಡ ರೋಗಕ್ಕೆ ನಾಂದಿ ಆಡುತ್ತೆ. ಆ್ಯಂಡ್ ಮಗಳಿಗೆ ನೀನು ಭಾರ ಆಗ್ತೀಯ. ಹೋಗಿ ನಾನು ಹೇಳ್ತೀನಿ, ಅದೇ ಮನೆಯಲ್ಲಿರು. ಅಂದರೆ ನಿನ್ನ ಹಠ ಅಥವಾ ನಿನ್ನ ಕೋಪ ಅವನ ಮೇಲಲ್ಲ, ಅವನಲ್ಲಿರೋ ಕೆಟ್ಟ ಗುಣದ ಮೇಲೆ. ಆ್ಯಂಡ್ ಅವನು ಸರಿ ದಾರಿಗೆ ಬರ್ತಾನೋ ಇಲ್ವೋ ನನಗದು ಬೇಕಿಲ್ಲ. ಆದರೆ ಯಾವ ಶಾಲೆಯಲ್ಲಿ ಓದಿಸ್ತಾ ಇದೆಯಾ, ಮಗಳಿಗೆ ಇವರ ಕೆಟ್ಟ ನೆರಳು ತಾಕದ ಹಾಗೆ ನೀನು ನೋಡಿಕೊಳ್ಬೇಕು. ಆ್ಯಂಡ್ ಕೆಲವೊಮ್ಮೆ ನೋಡಮ್ಮ, ನಾವು ಗೊತ್ತಿಲ್ಲೇನೋ ಕೆಲವೊಂದನ್ನು ಆಯ್ಕೆ ಮಾಡಿಬಿಡ್ತೀವಿ. ಈಗ ಮನೆಯಲ್ಲಿ ಒತ್ತಾಯ ಮಾಡಿದ್ರು ಅಂತಲೋ, ಈಗ ನಿಮ್ಮ ಅಣ್ಣ ಅವತ್ತಿಗೆ ಹೇಳ್ದ ನೋಡಮ್ಮ ನಿನ್ನಿಷ್ಟ ಅಂತ, ಅವತ್ತೂ ಕೂಡ ಯಾವುದೋ ಜಗದ ಮಾತಿಗೆ ಅಂಜಿ ನೀನು ನಿರ್ಧಾರ ಮಾಡಿದೆ, ಹೌದಲ್ವಾ? ಈಗ ಅದನ್ನೇ ಹೇಳ್ತಾ ಇದ್ದೀನಿ, ಅದನ್ನು ಕೇಳಿಸ್ಕೊ. ಈಗ ನನಗಲ್ಲಿ ಅಮ್ಮ ಇಲ್ಲಿವರೆಗೂ ಜಗತ್ತಲ್ಲಿ ಹಾವು ಕಡೆ ಸತ್ತಿರೋರೆಲ್ಲ ಹೋಗಿ ಕಡಿಯಪ್ಪ ಅಂತ ಕೇಳ್ಬಿಟ್ಟು ಕಡಿಸ್ಕೊಂಡ್ರ ಇಲ್ಲ ತಾನೇ? ಅಂಥದ್ದೇನೋ ಒಂದು ನಡೆದಾಗ ಕೆಲವೊಮ್ಮೆ ನಮ್ಮ ಪ್ರಾಣ ಉಳಿಸ್ಕೊಳ್ಳೋಕೆ ಏನು ಮಾಡಬೇಕು ಅದನ್ನು ಮಾಡಬೇಕೇ ಹೊರತು ಅಯ್ಯೋ ನನ್ನ ಪ್ರೀತಿಯ ಹಾವು ಅಂತ ಹೇಳಲಿಕ್ಕಾಗಲ್ಲ. ನೀನು ಮೊದಲು ಅಮೃತ ಮತ್ತು ವಿಷ ಸಂಬಂಧ, ಗಂಡ ಹೆಂಡತಿ ಮಕ್ಕಳು ಮಗ ಅತ್ತೆ ಮಾವ, ಇದನ್ನೆಲ್ಲ ಮೊದಲು ಕಿತ್ತಾಕಿ ಅವರ ಗುಣಗಳ ಮೇಲೆ ಅವರಿಗೆ ಮರ್ಯಾದೆ ಕೊಡಿ. ಈಗ ಈ ಹಿಂದೆ ಜಾತಿಗಳು ಕೂಡ ಹೀಗೆ ಉಟ್ಕೊಂಡಿದ್ದು. ಜ್ಞಾನವುಳ್ಳವನು ಬ್ರಾಹ್ಮಣನಾದ, ಅಂಡ್ ಕ್ಷತ್ರಿಯ ಅಂದರೆ ಯುದ್ಧ ಮಾಡುವವನು ಕ್ಷತ್ರಿಯನಾದ, ವ್ಯಾಪಾರ ಮಾಡುವವನು ವೈಶ್ಯನಾದ, ಮತ್ತು ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಸಮಾಜದ ಸೇವೆ ಮಾಡಿಕೊಂಡು ಯಾವ ಕೆಲಸ ಸಿಕ್ಕಿದ್ರೆ ಆ ಕೆಲಸ ಮಾಡಿಕೊಂಡು ಊರೂರು ಅಲಿಯುವಂತಹ ವ್ಯಕ್ತಿಗಳು ಶೂದ್ರರಾದರು. ಅಂದರೆ ಅದು ಗುಣಗಳಿಂದ ಆಯಿತು, ಕೆಲಸದಿಂದ ಆಯಿತು, ಹುಟ್ಟಿನಿಂದ ಅಲ್ಲ. ಆ್ಯಂಡ್ ನಮ್ಮ ಪ್ರಾಬ್ಲಮ್ ಏನು ಗೊತ್ತೇನು? ಮುಂದೆ ನಿನ್ನ ಮಗಳು ಇವತ್ತು ಎಷ್ಟೋ ಜನ ನಾನು ನೋಡ್ತೀನಮ್ಮ, ಅಯ್ಯೋ ನನ್ನ ಮಗಳು ಸರ್, ಹೌದು ಸರ್ ಅವಳು ಕೆಟ್ಟ ದಾರಿ ಹಿಡ್ದಿದ್ಲು ಸರ್, ಯಾವನಿಂದನೂ ಹೋಗಿದ್ಲು ಸರ್, ಆದರೂ ನಾವು ಅಯ್ಯೋ ಇರೋಳೊಬ್ಳು ಮಗಳು ಅಂತ ಸುಧಾರಿಸ್ಕೊಂಡು ಸರ್. ನಿನ್ನ ಗಂಡನ ವಿಚಾರದಲ್ಲಿ ನೀನು ಇದೇ ತಪ್ಪು ಮಾಡ್ತಾ ಇದೀಯ. ಸ್ಪಷ್ಟವಾಗಿ ತಿಳ್ಕೊ. ಇಷ್ಟೂ ದಿನ ನೀನು ಪದೇ ಪದೇ ಹೇಳ್ತಾ ಇದೀಯ ನನಗೆ ಬದುಕೋ ಶಕ್ತಿ ಇದೆ, ಬದುಕು. ಹಾಗಂತ ನೀನು ಇವನನ್ನು ಬಿಡ್ತಾ ಇದೀಯ ಅಂತಲ್ಲ, ಹೊರಗಿನ ಜಗತ್ತಿನ ದೃಷ್ಟಿಯಲ್ಲಿ ನೋಡಪ್ಪ ದುಡಿಯೋಕೆ ಒಂಚೂರು ಕೈಲಿ ಹಣ ಬಂತು ಅಂದಾಗಲೇ ಗಂಡನನ್ನು ಬಿಟ್ಬಿಟ್ಲು ನೋಡಪ್ಪ ಇವಳು, ಅವ್ರ ಸಾವಿರ ಅನ್ನಲಿ, ಅವ್ರ ಕಣ್ಣಿಗೆ ಕಾಣ್ತಿರೋದು ಏನಿದೆಯೋ ಅದನ್ನು ಅವರು ಹೇಳ್ತಿದ್ದಾರೆ. ಬಟ್ ಅವ್ರಿಗೆ ಯಾರಿಗೂ ಗೊತ್ತಿರೋದು ಸತ್ಯ ನಿನಗೆ ಗೊತ್ತಲ್ವಾ? ಅದನ್ನು ಪಾಲನೆ ಮಾಡಮ್ಮ. ಆ್ಯಂಡ್ ಉಳಿದ ಆಯಸ್ ಎಷ್ಟಿದೆಯೋ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದು ಅರ್ಥ ಮಾಡ್ಕೊ,
ನಾನು ತಾಯಿ ಮನೇಲಿ ಇಷ್ಟು ನೋವು ಅನುಭವಿಸ್ದೆ ಅಥವಾ ಜಗತ್ತು ನನ್ನನ್ನೆಲ್ಲ ಹಿಂಗಂತು ಹಳೆಯದನ್ನು ಯಾವುದೂ ಇಟ್ಕೊಂಡು ನಾವು ಜೀವನ ಮಾಡಲಿಕ್ಕಾಗಲ್ಲಮ್ಮ. ಈಗ ಒಬ್ಬ ಸಿನಿಮಾ ಹೀರೋ 2010ರಲ್ಲಿ ಯಾವುದೋ ಒಂದು ಒಳ್ಳೆ ಸಿನಿಮಾ ಹಿಟ್ ಕೊಟ್ಟಿದ್ದಾನೆ, ಅದನ್ನು ನೆನಪಿಸ್ಕೊಂಡು 2020ವರೆಗೂ ಅವನು ಅದೇ ಗುಂಗಲ್ಲಿದ್ದರೆ ಅವನಿಗಿಂತ 100 ಜನ ಹೀರೋಗಳು ಬಂದು ಹೋಗಿರ್ತಾರೆ, ಹೌದಲ್ವಾ? ಅಂದರೆ ಹಳೆಯದು ಯಾವುದನ್ನು ಮರ್ತು ಬಿಡ್ಬೇಕಂತೆ. ಆ್ಯಂಡ್ ನೀನು ನಾಳೆನೇ ಸತ್ತಿ ಹೆಣವಾದರೆ ಈ ಯಾವ ತಾಯಿ, ಯಾವ ಅಣ್ಣ, ಯಾವ ಸಮಾಜ ಯಾವುದೋ ಕಾರಣಕ್ಕೆ ಆಡ್ಕೊಳ್ತಿತ್ತಲ್ಲ, ಇದೇ ಜನ ಬಂದು ಕಳ್ಕಣ್ಣೀರಾಗ್ತಾರೆ. ಇಷ್ಟೇ ಈ ಜಗತ್ತಿನ ವಿಚಾರ. ಯಾರ ಬಗ್ಗೆನೂ ಅಯ್ಯೋ ಅವ್ರು ಹಿಂಗಂದ್ರು ಸರ್, ಬೇಡ ತಾಯಿ, ನಿನ್ನ ಗಂಡನ ಗುಣನೇ ನಿನಗೆ ಗೊತ್ತಾದ ಮೇಲೆ ಅವನೆಲ್ಲೋ ಆಚೆ ಕರ್ಕೊಂಡು ಹೋಗಲಿ ಅಂತ ಯೋಚನೆ ಮಾಡೋದು ಕೂಡ ಮೂರ್ಖತನ. ಪರವಾಗಿಲ್ಲ, ನಿನ್ನ ಗಂಡನಲ್ಲಿರೋ ಒಳ್ಳೆಯದನ್ನು ಹುಡುಕು, ಅದಕ್ಕೆ ಗೌರವ ಕೊಡ್ಲಿಕ್ಕೆ ಸಾಧ್ಯ ಆದರೆ ಕೊಡು. ಬಟ್ ಅವನ ಕೆಟ್ಟತನ ನಿನ್ನ ಅಥವಾ ನಿನ್ನ ಮಗಳ ಅಥವಾ ನಿನ್ನ ಕುಟುಂಬದ ಒಟ್ಟಾರೆ ಆರೋಗ್ಯವನ್ನು ಹಾಳು ಮಾಡದ ಹಾಗೆ ನೋಡ್ಕೊಳ್ಬೇಕಾದ್ರೆ ನಿಂದೇ ಜವಾಬ್ದಾರಿ. ಆ ಮೊದಲು ಕಣ್ಣೀರನ್ನು ಬಿಡು. ಮತ್ತೆ ಇಂಥದ್ದೇನೋ ಕಾರಣಕ್ಕಾಗಿ ನೀನು ಕುಸಿತಾ ಇದೆಯಾ ಅಂತ ಗೊತ್ತಾದರೆ ಹೊಸ ಹೊಸ ಶತ್ರುಗಳು ಉಟ್ಕೊಳ್ತಾರೆ. ನಿನಗೆ ನೆನಪಿರಲಿ, ಯಾವಾಗ ನೀನು ಗಂಡನಿಗೆ ಅನಿಸ್ಬೇಕು, ಅತ್ತೆ ಗಂಡನಿಗೆ ಅನಿಸ್ಬೇಕು, ಇವತ್ತಿಂದನೇ ಅನಿಸ್ಬೇಕು, ಓ ಇಲ್ಲಪ್ಪ ಇವಳು ಗಂಡ ಅತ್ತೆ ಅನ್ನೋದಕ್ಕೂ ಮೀರಿ ನಮ್ಮ ಕೆಟ್ಟ ಗುಣಗಳನ್ನು ಇವಳು ವಿರೋಧಿಸಕ್ಕೆ ಶುರು ಮಾಡಿದ್ದಾಳೆ, ಇನ್ನು ಮುನ್ನ ಮಾಟ ನಡೆಯಲ್ಲ. ಅವ್ರಿಗೆ ಅನಿಸಿ ವಿಧಿ ಇಲ್ದಲ್ಲಿ ಅವರೇ ಸರಿ ಹೋಗಬೇಕು. ಯಾಕಂದ್ರೆ ನಾಳೆ ನಿನ್ನ ಗಂಡಂಗೆ ಏನೋ ಆಗಿ ಆಕ್ಸಿಡೆಂಟು ಏನೋ ಕೆಟ್ಟದ್ದು ನಡೆದು ಅವನು ಬಂದು ಹಾಸಿಗೆ ಮೇಲೆ ಕೂತ್ರೆ ನೀನೇ ನೋಡ್ಬೇಕಲ್ವಾ? ಇಂಥದ್ದೇನೋ ಆದಮೇಲೆ ಹೆಂಡತಿ ಬೆಲೆ ಗೊತ್ತಾಗುತ್ತಷ್ಟೇ. ನೀನ್ ನೋಡಲ್ಲ, ನೀನು ಬಿಟ್ಟಿದ್ ದುರಾಕಾರ, ನನ್ನ ಮಮ್ಮ ನೋಡ್ತಾರೆ, ನನ್ನ ತಂಗಿ ನೋಡ್ತಾರೆ, ಸರಿ ಬಿಡಪ್ಪ ಹೋಗ್ಲಿ, ನಾನು ನೋಡಲ್ಲ ಬಿಡು ಅಂತೀನಿ. ನೀನ್ ನೋಡ್ಬೇಡ, ನೀನ್ ಮುಂದೊಂದಿನ ಕಾಯಿಲೆ ಬಂದಾಗೂ ಏನಕ್ಕನ ಯಾರನ್ನ ಬೇಡರಿ ಸರ್, ಇವತ್ಕೊಳು ಸರ್, ಹುಡುಗನ ಸರ್, ಅವ್ರ ಫ್ರೆಂಡ್ ಅಂತಾನೆ ಇಲ್ಲ ಸರ್, ಯಾರು ಮಾತಾಡ್ಸಲ್ಲ. ಹೋದ್ರೆ ಕೆಲ್ಸ ಮನೆಗ್ ಬರ್ತಾರೆ, ಎಲ್ಲೂ ಅಲ್ಲ ಅಮ್ಮ, ಯಾವತ್ತು ಯಾರೋ ಒಬ್ರು ಏನೋ ಹೇಳಲಿಕ್ಕೆ ಬಂದಾಗ ನೀವೇನು ನನಗೆ ಹೇಳೋದು ಅಂತ ಹೇಳಿದ್ನಲ್ಲ, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಇವನ ಗುಣ ಅಥವಾ ಇವನನ್ನು ನೀನು ಯಾವುದೇ ಕಾರಣಕ್ಕೂ ಶಾಶ್ವತ ಅಥವಾ ಇವನಿಂದ ಏನೋ ಆಗುತ್ತೆ ದಯವಿಟ್ಟು ನಂಬಿಕೊಳ್ಬೇಡ. ನೀನು ಬುದ್ಧಿವಂತಳಾಗು. ಏನು ಕೆಲಸ ಮಾಡ್ತಾ ಇದೆಯೋ ಅದೇ ನಿನಗೆ ಅಪ್ಪ, ಅದೇ ನಿನಗೆ ಅಮ್ಮ, ಅದೇ ನಿನಗೆ ಅತ್ತೆ, ಅದೇ ನಿನಗೆ ಗಂಡ. ಇವತ್ತು ನೀನು ಸ್ವಲ್ಪ ದುಡಿತಾ ಇದೆಯಾ ಅಂತ ಸ್ವಲ್ಪ ನಿನ್ನ ಕಣ್ಣೀರನ್ನು ನೀನು ಒರೆಸ್ಕೊಳ್ಳೋವಷ್ಟು ಶಕ್ತಿ ನಿನಗಿದೆ. ಬಹುಶಃ ನಿನ್ನ ಕಾಯಕ ನಿನಗೆ ಇವತ್ತು ಕೈ ಹಿಡಿದೇ ಹೋಗಿದ್ರೆ ನಿನ್ನ ಗತಿ ಏನಾಗ್ತಿತ್ತು ಯೋಚನೆ ಮಾಡು. ಬೀದಿಗೆ ಬರ್ತಿದೆ ಸರ್, ನಿಜ ಸರ್. ಅಂಡ್ ನೀನು ಋಣಿಯಾಗಿ ಬದುಕಬೇಕಾದ್ರೆ ಆ ಕಾಯಕಕ್ಕೆ ಅದನ್ನು ಕೊಟ್ಟಿರೋ ಆ ವ್ಯಕ್ತಿಗಳಿಗೆ. ಯಾಕಂದರೆ ನಾವಿಲ್ಲಿ ಬಂದಿದ್ದೀವಮ್ಮ, ಅಂದರೆ ನೀನು ಯಾವುದೋ ಒಂದು ಪ್ರವಾಸಕ್ಕೆ ಹೋಗ್ತೀಯ, ನಿಮ್ಮ ಫ್ಯಾಕ್ಟ್ರಿಯಿಂದ ಎಲ್ಲ ಮುರುಡೇಶ್ವರಕ್ಕೆ ಹೊರಟರು ಅಂತ ಅಂದ್ಕೊಳ್ಳೋಣ, ಒಂದಷ್ಟು ಹಣ ತಗೊಂಡು ಹೋಗ್ತೀಯ ಅಂತ ಅಂದ್ಕೊಳ್ಳೋಣ. ಬಟ್ ಮುರುಡೇಶ್ವರಕ್ಕೆ ಹೋಗಿ 2 ದಿನ ಟ್ರಿಪ್ ಹೊಂದ್ಕೊಂಡು ಹೋಗಿರ್ತೀರ. 2 ದಿನ ಎಷ್ಟು ಸಾಧ್ಯನೋ ಅಷ್ಟು ಸುತ್ತಲಿನ ಮುರುಡೇಶ್ವರ ಗೋಕರ್ಣ, ಅಂದರೆ ಆ 2 ದಿನ ಮಾತ್ರ ನಿಮಗಿರೋ ಅವಕಾಶ. ಎಷ್ಟು ನೋಡ್ಬೋದು ಅಷ್ಟು ನೋಡ್ಕೊಂಡು ಬಂದುಬಿಡ್ತೀವಿ. ಮತ್ತು ದುಡ್ಡು ಖಾಲಿ ಆದರೂ ಕೂಡ ಕೆಲವೊಬ್ಬರ ಹತ್ರ ಈಸ್ಕೊಂಡು ಆ 2 ದಿನ ಕಂಪ್ಲೀಟ್ ಮಾಡ್ಕೊಂಡು ಬಂದುಬಿಡ್ತೀವಿ. ಯಾಕಂದರೆ ನಮಗಿದ್ದಿದ್ದು ಆ 2 ದಿನ. ಆದರೆ ಈ ಬದುಕಿನ ಈ ಪ್ರವಾಸ ಇದೆಯಲ್ಲ, ಆ ಭಗವಂತನ ಆ ಜಾಗದಿಂದ ನಾವು ಈ ಭೂಮಿಗೆ ಸುಮ್ಮನೆ ಪ್ರವಾಸಕ್ಕೆ ಬಂದಿದ್ದೀವಿ. ಆದರೆ ನಾವು ಹಾಕೊಳ್ಳೋ ಪ್ರವಾಸದಲ್ಲಿ ಟ್ರಿಪ್ಪಲ್ಲಿ ಇಷ್ಟೇ ದಿನ ಅಂತ ಹೋಗ್ತೀವಿ. ಬಟ್ ಇಲ್ಲಿ ರಾತ್ರಿ ಬೆಳಿಗ್ಗೆ ಯಾವಾಗಲೂ ಗೊತ್ತಿಲ್ಲ ಎಂಡು. ನಾನು ಹೇಳ್ತಾ ಇರೋದು ನಿನ್ನ ಬದುಕಿನ ಅನಿಶ್ಚಿತತೆಯ ಬಗ್ಗೆ ಒಮ್ಮೆ ಯೋಚನೆ ಮಾಡು. ಆ್ಯಂಡ್ ಯಾವ ಈ ಜಗತ್ತಲ್ಲಿರೋ ಸುಂದರಿ ಕೂಡ ಸಾಯಲೇಬೇಕು. ಆ್ಯಂಡ್ ನೀನು ಕಪ್ಪಗಿದ್ದೀಯಾ ಅಂತ ನೀನೇನು ಬದುಕಿರಲ್ಲ, ಅಥವಾ ಸುಂದರಿ ಅಂತ ಅವಳು ಏನು ಬದುಕಿರಲ್ಲ. ಎಲ್ಲರಿಗೂ ಸಾವು, ಹಸಿವು, ರೋಗ, ಮುಪ್ಪು, ಸಾವು ಬಂದೇ ಬರುತ್ತಲ್ವ. ಇವನ್ ಇಷ್ಟೆಲ್ಲ ಮಾತಾಡ್ತಿರೋ ನಿನ್ನ ಗಂಡನಿಗೂ ಬರುತ್ತೆ. ಕೇವಲ ದೇಹವನ್ನು ನೋಡಿ ನಿನ್ನನ್ನು ಅಳಿತಾರಲ್ಲಮ್ಮ, ಅವರ ಹತ್ರ ಕೂಡ ಸುಳಿಬೇಡ. ಯಾಕಂದರೆ ಅದು ಅವರ ಚಿಲ್ಲರೆ ಮಟ್ಟದ ಬುದ್ಧಿ. ನೋಡ್ತಾಯಿ, ನೀನು ನನ್ನ ಜೊತೆ ನಂಬಿಕೆ ಇಟ್ಟು ಹೇಳ್ತಾ ಇದ್ದೀಯಾ. ಆ್ಯಂಡ್ ನಾನು ನಿನಗೆ ಸ್ಪಷ್ಟವಾಗಿ ನಿನ್ನನ್ನು ನೀನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನೀನು ಯಾವುದೋ ಮನೇಲಿ ಹುಟ್ಟಿದ್ದೀಯಾ, ಯಾವುದೋ ತಾಯಿಯ ಗರ್ಭದಿಂದ ಬಂದಿದ್ದೀಯಾ, ಯಾರಿಗೂ ತಂಗಿಯಾಗಿದ್ದೀಯಾ, ಯಾರಿಗೂ ಅಕ್ಕನಾಗಿದ್ದೀಯಾ, ಯಾರಿಗೂ ಹೆಂಡತಿಯಾಗಿದ್ದೀಯಾ, ಯಾರಿಗೂ ತಾಯಿಯಾಗಿದ್ದೀಯಾ. ಈಗ ಅದೆಲ್ಲವನ್ನು ಮೀರಿ ಒಮ್ಮೆ ಯೋಚನೆ ಮಾಡು. ನಾನು ಒಂದು ಹೆಣ್ಣಾಗಿ ಅಥವಾ ಒಬ್ಬ ಮನುಷ್ಯಳಾಗಿ ನನ್ನ ಜೀವನವನ್ನು ದೇಶಕ್ಕೋಸ್ಕರ ಮುಡಿಪಿಟ್ರೆ ಅದಕ್ಕೊಂದು ಅರ್ಥ ಇದೆ, ಹೌದಲ್ವ? ಅಯ್ಯೋ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟೆ, ಯಾವುದೋ ಕುಡುಕನಿಗೋಸ್ಕರ ಪ್ರಾಣ ಕೊಡೋದಿದೆಯಾ? ಅದೇನು ಜಾತ್ರೆಯಲ್ಲಿ ಸಿಗೋ ಆಟ ಸಾಮಾನು ಅಂದ್ಕೊಂಡಿದೆಯಾ? ಆ್ಯಂಡ್ ನೀನೇ ಹೇಳಿದೆ ಸರ್ ನಂಗೆ ಭಯ ಸರ್ ಅರೆ ತಾಯಿ, ಬದುಕನ್ನು ಪ್ರೀತಿಸುವಂಥ ನಿನಗೆ ಒಂದು ಕೆಲಸ ಕೊಟ್ಟು, ಒಂದು ಮಗಳನ್ನು ಕೊಟ್ಟು, ಆ್ಯಂಡ್ ಒಂದು ಮದುವೆ ಕಂಕಣ ಭಾಗ್ಯ ಅಂತ ಕೊಟ್ಟು, ಪರವಾಗಿಲ್ಲ ಅವನ ಅಯೋಗ್ಯ ಆಗಿರ್ಬೋದು. ಬಟ್ ಅಂತಿಮವಾಗಿ ನಿನ್ನ ಕೊರಳಲ್ಲಿ ಮಾಂಗಲ್ಯ ಇರೋವರೆಗೂ ದುಷ್ಟರ ಕಣ್ಣಿಗೆ ನೀನೊಬ್ಬಳು
ಮದುವೆ ಆಗಿರೋ ಒಂದು ಸುರಕ್ಷತೆಯಿಂದ ಇರ್ಬೋದಮ್ಮ ನೀನು. ಹಾಗಾಗಿ ಅರ್ಥ ಮಾಡ್ಕೊ, ಇವನು ಅವನ ಕೆಟ್ಟ ದುಷ್ಟ ಕಾರಣಕ್ಕಾಗಿ ನಾನು ಅಲ್ಲಿಗೆ ಹೋಗ್ತೀನಿ, ನನಗೆ ಅವನ ಕೊಡು, ಇನ್ನೇನೋ ಕೊಡು. ಅಂಡು ನಾನು ಯಾವಾಗಲೂ ಹೇಳ್ತೀನಮ್ಮ, ಆನೆಗೆ ಮದ ಲಕ್ಷಣ, ನದಿಗೆ ಹರಿಯೋದು ಲಕ್ಷಣ, ಹೆಣ್ಣಿಗೆ ಚತುರತೆ ಲಕ್ಷಣ, ಕುದುರೆಗೆ ವೇಗ ಲಕ್ಷಣ, ಗಂಡಸಿಗೆ ಉದ್ಯೋಗವೇ ಲಕ್ಷಣ. ಹೌದಲ್ವಾ? ಕುದುರೆ ಅಂದರೆ ವೇಗ, ನದಿ ಅಂದರೆ ಹರಿಯೋದು, ಹೆಣ್ಣು ಅಂದರೆ ಚತುರತೆ, ಅವಳು ತುಂಬ ಬುದ್ಧಿವಂತೆಯಂತೆ. ಅದೇ ಗಂಡಿಗೆ ಲಕ್ಷಣ ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ. ಆನೆಯ ಲಕ್ಷಣ ಮದ, ಕುದುರೆಯ ಲಕ್ಷಣ ವೇಗ, ನದಿಯ ಲಕ್ಷಣ ಹರಿಯುವಿಕೆ, ಗಂಡಸಿನ ಲಕ್ಷಣ ಉದ್ಯೋಗ. ಒಂದು ಚಪ್ಪಲಿ ಒಲಿಯೋದಾದರೂ ತನ್ನ ಉದ್ಯೋಗ ಯಾರು ಮಾಡಿಕೊಂಡಿಲ್ಲ ಅವನು ನಂಬಾರ್ದು. ಅಂದರೆ ಉದ್ಯೋಗವಿಲ್ಲದ ಗಂಡಸು, ಕುಡಿಯುವ ಹೆಂಗಸು, ಇವರು ನಂಬಾರ್ದು. ಆ್ಯಂಡ್ ನಿನ್ನ ಗಂಡನ ಅಟ್ಲೀಸ್ಟ್ ಅವನನ್ನು ದ್ವೇಷ ಮಾಡು ಅಂತ ಹೇಳ್ತಾ ಇಲ್ಲ. ಈ ಜನ್ಮದಲ್ಲಿ ಅವನ ಪಾಪಕರ್ಮಗಳನ್ನು ಕಳಿಬೇಕು ಅಂದರೆ ನೀನು ಅಟ್ಲೀಸ್ಟ್ ಒಮ್ಮೆ ಅವನನ್ನು ಸುಮ್ಮನೆ ಬಿಟ್ಟು ನೋಡು. ಅವನಿಗೆ ಯಾಕಂದರೆ ಒಂದು ತುತ್ತು ತಿನ್ನೋಕಿಲ್ಲ ಅಂದಾಗ ನಿನ್ನ ಮನೆಗೆ ಅವನು ಬರಲೇಬೇಕಲ್ವ. ಯಾಕಂದರೆ ಯಾವ ತಾಯಿ ಈಗ ಸಪೋರ್ಟ್ ಮಾಡ್ತಿದ್ದಾಳೋ ಅವಳಿಗೇನೋ ಉಪಯೋಗ ಆಗ್ತಾ ಇದೆ ಅದಕ್ಕೆ ಮಾಡ್ತಿದ್ದಾಳೆ. ಬಟ್ ಮೂಲಭೂತವಾಗಿ ಒಬ್ಬ ಮಗನನ್ನು ಅಷ್ಟೇ ಅಲ್ಲ, ಮನೆಗೆ ಬಂದಿರೋ ಸೊಸೆ ಕೂಡ ದೇವರಂತೋಳು ಅನ್ನೋದಾದರೆ ಅವಳನ್ನು ಮಗಳ ಥರ ನೋಡಿ ಇಡೀ ಮನೆಯ ಉದ್ಧಾರಕ್ಕೆ ದುಡಿಬೇಕೆ ಹೊರತು ಮಗನಿಗೆ ಏನೇನೋ ಹೇಳಿಕೊಟ್ಟು ಇವಳು ಅಂದರೆ ನಾನು ಹಾಕೊಂಡಿರೋದು ತಿನ್ಕೊಂಡು ಬಿದ್ದಿರೋ ಅನ್ನೋ ಮಟ್ಟಕ್ಕೆ ಹೋಗ್ತಾರಲ್ಲ, ಇದಾಗಬಾರ್ದು ತಾಯಿ. ನಾನು ಹೇಳ್ತೀನಿ, ನನಗೆ ನಿನ್ನ ದುಃಖ ಅರ್ಥ ಆಗುತ್ತೆ. ಈಗ ನಾನು ಹೇಳೋದು ಕೇಳು ನೋಡು ತಾಯಿ, ಕೆಲವೊಮ್ಮೆ ಮನುಷ್ಯ ರೂಪಾಂತರ ಮಾಡಿಕೊಳ್ಬೇಕು. ಅಂದರೆ ಈಗ ಒಂದು ಯೋಚನೆ ಮಾಡು, ನೀನು ಒಂದು ಮನೆಯ 2ನೇ ಮಹಡಿಯಲ್ಲಿ ನಿಂತಿದ್ದೀಯ, ನಿನ್ನ ಮಗಳು ಕೆಳಗಡೆ ಇದ್ದಾಳೆ, ಹೌದಲ್ವಾ? ನೀನು 2ನೇ ಮಹಡಿಯಲ್ಲಿ ನಿಂತಿದ್ದೀಯ, ನಿನ್ನ ಮಗಳು ಸ್ಕೂಲ್ಗೆ ಹೋಗ್ಲಿಕ್ಕೆ ನಿಂತಿದ್ದಾಳೆ, ಕೆಳಗಡೆ ನಿಂತಿದ್ದಾಳೆ. ಅವಳಿಗೆ ನೀನು ಪೇಪರಲ್ಲಿ ಏನೋ ಬರೆದಿದೆಯಾ, ಪೇಪರ್ನ ಅವಳಿಗೆ ಕೊಡಬೇಕು. ಈಗ ಬರೆದಿರೋ ಅಗಲವಾದ ಪೇಪರನ್ನು ಅವಳ ಹತ್ರ ಹೆಸರು ಅದು ಹೋಗಿ ಮೋರಿಗೆ ಬೀಳ್ಬೋದು, ತೂರಾಡ್ಕೊಂಡು ಹೋಗಿ, ಹೌದಲ್ವಾ? ಅದೇ ಪೇಪರನ್ನು ನಾವು ಉಂಡೆ ಮಾಡಿ ಅವಳ ಹತ್ರ ಜೋರಾಗಿ ಹೆಸರು ಅವಳ ಹತ್ರಕ್ಕೆ ಹೋಗಿ ಬೀಳುತ್ತೆ, ಹೌದಲ್ವಾ? ಅಂದರೆ ಆ ಪೇಪರ್ ಅಗಲವಾಗಿದ್ದ ಪೇಪರ್ ಕಾರಣಾಂತರಗಳಿಂದ ಉಂಡೆ ಮಾಡಿ ನಾವು ಅಂದರೆ ಅಗಲವಾದ ಪೇಪರ್ ರೂಪಾಂತರ ಆಯಿತು, ಅಗಲವಾಗಿರೋ ಪೇಪರ್ ಉಂಡೆ ಆಯಿತು. ಬಿಕಾಸ್ ಆಫ್ ನಾವು ಆ ಕ್ಷಣಕ್ಕೆ ಹಾಗೆ ಮಾಡಲೇಬೇಕಿತ್ತು, ಹೌದಲ್ವಾ? ಅಗಲವಾಗಿರೋ ಪೇಪರನ್ನು ಉಂಡೆ ಮಾಡಿ ನಿನ್ನ ಮಗಳ ಹತ್ರ ಎಸೆದೆ ಅವಳ ಮೇಲೆ ಅದನ್ನು ಬಿಚ್ಚಿ ಓದಿದ್ಲು, ಅದು ಬೇರೆ. ಅಂದರೆ ಈ ಪೇಪರ್ ರೂಪಾಂತರ ಆಯಿತು, ಅಗಲವಾಗಿದ್ದದ್ದು ಉಂಡೆ ಆಯಿತು. ಯಾಕಾಯಿತು? ಪರಿಸ್ಥಿತಿಯನ್ನು ಗೆಲ್ಲಿಕ್ಕಾಯಿತು, ಹೌದಲ್ವಾ? ಮನುಷ್ಯ ಕೂಡ ಈ ರೀತಿ ರೂಪಾಂತರ ಆಗಬೇಕು ತಾಯಿ ಕೆಲವೊಮ್ಮೆ. ಇಲ್ಲ ನಾನು ಹಿಂಗೇ ಇರ್ತೀನಿ, ಅದು ಆಗಲ್ಲ. ಅರ್ಥ ಮಾಡ್ಕೊ. ಈಗ ನಾನು ಹೇಳ್ದಂಗೆ ಮಾಡು, ಅದೇ ಮನೆಯಲ್ಲಿರು, ಅದೇ ಜಾಗದಲ್ಲಿರು. ಆ್ಯಂಡ್ ನಾನು ಹೇಳೋದು, ನೀನೇನು ಯಾವುದೋ ಒಂದು ಕೆಟ್ಟ ಸಂಬಂಧವನ್ನು ಇಟ್ಕೊಂಡು ಗಂಡನಿಗೋ ಅತ್ತೆಗೋ ಇಡೀ ಕುಟುಂಬಕ್ಕೂ ದ್ರೋಹ ಮಾಡ್ತಾ ಇದ್ರೆ ನಾನೇ ನಿನಗೇನೋ ಬೈದು ಹೇಳ್ತಾ ಇದೆಯಮ್ಮ. ಬಟ್ ಅವನ ದುಶ್ಚಟ ಅಥವಾ ಅವನ ಇಡೀ ಮನೆಗೆ ಹಿತವಲ್ಲದ ನಿರ್ಧಾರಗಳು, ಮನೆಯವ್ರನ್ನೆಲ್ಲ ಬೀದಿಗೆ ತೆಗೆದುಕೊಂಡು ಬರೋ ನಿರ್ಧಾರಗಳನ್ನು ಇವತ್ತು ಅವನು ಮಾಡ್ತಿದ್ದಾನೆ. ನೀನು ಬುದ್ಧಿವಂತಳಾಗ, ಅವನು ದಡ್ಡ ಇರ್ಬೋದು, ನೀನು ಬುದ್ಧಿವಂತಳಲ್ವಾ? ಮುಂದೆ ಯಾವತ್ತೋ ಒಂದಿಷ್ಟು ಕೆಟ್ಟ ಎಲ್ಲ ಬೀದಿಗೆ ಬಂದಾಗ ಜನ ಕೇಳ್ತಾರೆ, ಯಾಕಮ್ಮ ಹಿಂಗಾಯಿತು? ಗಂಡ ಸರಿ ಇರಲಿಲ್ಲ ಸರ್, ಗಂಡಂಗೇನೂ ಬುದ್ಧಿ ಇಲ್ಲ, ನಿನಗೇನಾಗಿತ್ತಮ್ಮ? ಕೇಳ್ತಾರಲ್ವಾ? ಅಂಡ್ ಅವತ್ತು ಅಯ್ಯೋ ಗಂಡ ಹಿಂಗೆ ಮಾಡ್ದ ಹೇಳಲಿಕ್ಕೂ ಬಿಡಲ್ಲ, ನಿನಗೇನು ಬುದ್ಧಿ ಇರಲಿಲ್ವ ಅಂತ ಜನ ಕೇಳ್ತಾರೆ. ಗಂಡ ಅನ್ನೋ ಪದವಿಯನ್ನು ಅಂದರೆ ಆ ಗುಣವನ್ನು ಅದನ್ನು ಕಿತ್ತು ಅವನ ಗುಣವನ್ನು ನೋಡು. ಇಲ್ಲ, ಮದುವೆ ಆಗ್ಬಿಟ್ಟಿದ್ದೀನಿ, ಆದರೆ ಈಗ ಒಂದು ಮಗಳಿದ್ದಾಳೆ, ಬಿಟ್ಟು ಇನ್ನೆಲ್ಗೋ ಹೋಗಲಿಕ್ಕೆ ನೋ. ಮಗಳ ಭವಿಷ್ಯದ ದೃಷ್ಟಿಯಿಂದ ನೀನಂತ ನಿರ್ಧಾರ ಮಾಡಬೇಡ, ಅವರು ಹೋದ್ರೆ ಹೋಗಲಿ. ಅಮ್ಮ ನಾನು ಹೇಳ್ತೀನಿ, ಈ ಥರ ಕೆಟ್ಟ ಕುಡುಕ ಕೆಟ್ಟ ಮನಸ್ಥಿತಿ ಇರೋ ಗಂಡಂದಿರು ಎಷ್ಟು ಜನ ಬಿಟ್ಟು ಹೋಗ ಅವ್ರ ಮಕ್ಕಳನ್ನು ಎಲ್ಲೋ ದುಡಿದು ಸಾಕ್ತಾ ಇಲ್ವಾ ಅಮ್ಮ ತಾಯಂದಿರು? ಮನಸ್ಸು ಗಟ್ಟಿ ಮಾಡ್ಕೋ. ಆ್ಯಂಡ್ ಆ ಸಾಲಗಾರರಿಗೆ ಗೋಸ್ಕರ ಬದುಕಬೇಕು ಅಂದಲ್ಲ, ಒಂದು ಹಂತದಲ್ಲಿ ಅದು ನಿನ್ನ ದೊಡ್ಡತನ. ಯಾಕಂದರೆ ಸಾಲ ಕೊಟ್ಟಿರೋರನ್ನ ಲೆಕ್ಕಕ್ಕೆ ತಗೊಳ್ದಿರೋ ಈ ಕಾಲದಲ್ಲಿ ಸಾಲಗಾರರಿಗೋಸ್ಕರ ನಾನು ಬದುಕಬೇಕು ಅಂದಲ್ಲ, ಅದು ನಿನ್ನ ದೊಡ್ಡತನ.
ನಾನು ಹೇಳೋದು ನಮ್ಮ ಮನೆಯವ್ರಿಗೆ ಹಂಗೆ ಇರ್ತೀನಿ ಸರ್. ನಾನು ಇವತ್ತಿಗೂ ಹೇಳಿದೀನಿ ಸರ್ ನಮ್ಮ ಮನೆಯವ್ರಿಗೆ, ನಾನು ಏನಾದ್ರು ಹತ್ತೋದ್ರು ಇಷ್ಟು ಬುಕ್ಕಲ್ಲಿ ಬರ್ದಿದ್ದೀನಿ, ಯಾರ್ಯಾರು ದುಡ್ಡು ಕೊಡ್ಬೇಕು ಅಂತ ಅವ್ರಿಗೆ ಕೊಟ್ಬಿಡು. ಅದು ಅವ್ರಿಗೆ ನೋವು, ಅವ್ರಿಂದ ನನ್ ಅವ್ರಿಗೇನೋ ನೋವು, ಅದ ನನ್ ಮುಂದೆ ನನ್ ಮಗುಗೆ ಏನಾನ ಆಗ್ಬೋದು. ಇನ್ನೇನೇ ನನ್ ಬೇಕಾದ್ರೆ ಇಲ್ಲಿ ಇಲ್ದೇ ಇಲ್ಲಿ ನಮ್ಮ ಅಣ್ಣಗೂ ಸಮೇತ ಹೇಳಿದೀನಿ ಸರ್, ಇಂಥ ಇಷ್ಟು ದುಡ್ಡು ಕೊಡ್ಬೇಕು ಸರ್, ನಾನು ಇಲ್ಲಿ ಇಲ್ದ ಇಲ್ಲಿ ಅವ್ರು ಕೊಟ್ಬಿಡೋಣ ಅಂತಾನೆ ಹೇಳಿದೀನಿ ಸರ್. ಯಾಕಂದ್ರೆ ನನ್ನ ನಂಬಿ ಕೊಟ್ಟಿರ್ತಾರೆ ಅವರು. ಇವತ್ತು ತಂದು ಮನೆಗೆ ಕೊಡಲ್ಲ ನಮ್ಮ ತಗೋ ಎತ್ತಿಕೊಳ್ಳಿ ಅಂತ. ನೋಡಮ್ಮ, ನನಗನ್ಸಿದ್ದು ಹೊರಗಿನಿಂದ ಭಗವಂತ ನಿನ್ನನ್ನು ಸ್ವಲ್ಪ ಸುಂದರವಾಗಿ ಹುಟ್ಟಿಸ್ದೇ ಇರಬಹುದು, ಆದರೆ ಒಳಗಿನಿಂದ ನಿನ್ನಷ್ಟು ಗಟ್ಟಿಗಿತ್ತಿ ಇಲ್ಲಮ್ಮ. ನೀನು ಯೋಚನೆ ಮಾಡು, ಇವತ್ತೆಷ್ಟೋ ಜನ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾರೆ, ಪಾಪ ಅವ್ರ ಹತ್ರ ₹1 ಕಾಸಿಲ್ಲ, ಗಂಡ ಇಲ್ಲ, ಮಕ್ಕಳು ಇಲ್ಲ, ತವ್ರ ಮನೆಯೂ ಇಲ್ಲ, ಯಾರೂ ಇಲ್ಲದವ್ರು ಯಾರಿಗೆ ಹೇಳ್ತಾರಮ್ಮ? ನಾನು ಹೇಳೋದು, ನಿನ್ನ ದುಡಿಮೆ ಎಲ್ಲಿವರೆಗೂ ನಿನ್ನ ಜೊತೆ ಇರುತ್ತೋ ಜಗತ್ತೇ ನಿನ್ನ ಜೊತೆ ಇದೆ, ದೇವರೇ ನಿನ್ನ ಜೊತೆ ಇದ್ದಾನೆ. ನೀನು ಬಹುಶಃ ಕೆಲ್ಸಕ್ಕೆ ಹೋಗ್ದಂಗೆ ಕೂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಮಾತಾಡಿದರೆ ನಾನೇನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಇದೆಲ್ಲವನ್ನು ಬಿಟ್ಟು ಮೊದಲು ಕೆಲ್ಸಕ್ಕೆ ಹೋಗು ಅಂತ. ಬಟ್ ನೀನು ಕೆಲ್ಸಕ್ಕೆ ಹೋಗ್ಬಿಟ್ಟು ಮಾತಾಡ್ತಿದ್ದೀಯಾ? ಬಿಡು, ಈ ಕಣ್ಣೀರನ್ನು ಬಿಡು. ನಿನ್ನ ರೋಗಕ್ಕೆ ಇದು ನಾಂದಿ ಹಾಡ್ತಾ ಇದೆ. ಸ್ಪಷ್ಟವಾಗಿ ಹೇಳ್ತೀನಿ, ರೋಗ ತಂದುಕೊಳ್ತೀಯ. ಬೇಡ, ಮಗಳನ್ನು ಚೆನ್ನಾಗಿ ನೋಡಿಕೊಂಡು ಅದೇ ಮನೇಲಿರು. ಆ್ಯಂಡ್ ಅವರಿದ್ದರೆ ಚೆನ್ನಾಗಿ ನೋಡ್ಕೊ. ಹೋದ್ರ ಭಾಳ ಪ್ರೀತಿಯಿಂದ ಕಳಿಸ್ಕೊಡು. ಆದರೆ ಆತ ಹೋಗೋದ್ರಿಂದ ನನ್ನ ಮಗಳಿಗೆ ಏನೋ ಆಗ್ಬಿಡುತ್ತೆ ಅಂದ್ಕೊಂಡು, ಅಯ್ಯೋ ನನ್ನ ಮಗಳು ಮುಂದೆ ಬದುಕು ಹಾಳಾಗುತ್ತೆ ಅಂದ್ಕೊಂಡು ಕೆಟ್ಟವರನ್ನು ಮನೇಲಿ ಇಟ್ಕೊಳ್ಳೋ ಅಥವಾ ಬಲವಂತವಾಗಿ ಕಾಲಿಗೆ ಬಿದ್ದಿಟ್ಕೊಳ್ಳೋ ಪ್ರಯತ್ನ ಬೇಡ. ನಿನ್ನ ಮಗಳ ಭವಿಷ್ಯ ಅಪ್ಪ ಅಥವಾ ಅಮ್ಮ ಅಲ್ಲ, ಅದು ಅವಳ ವರ್ತನೆಗೆ, ಅವಳ ಸಂಸ್ಕಾರಕ್ಕೆ ನಿರ್ಧಾರವಾಗುತ್ತೆ ಹೊರತು ಅಯ್ಯೋ ತಾಯಿ ಒಳ್ಳೆಯವಳು ಅಂತ ಮಗಳನ್ನ ತಗೊಂಡು ಹೋಗಲ್ಲ. ಮಗಳ ಬುದ್ಧಿ ಚೆನ್ನಾಗಿದ್ರೆ, ಮಗಳ ನಡತೆ ಚೆನ್ನಾಗಿದ್ರೆ ತಗೊಂಡು ಹೋಗೋದು, ಹೌದಲ್ವಾ? ಆ್ಯಂಡ್ ಅದಕ್ಕೂ ಮೀರಿ ಯಾರೋ ತಗೊಂಡು ಹೋಗೋ ಕಾಲ ಹೊಂಟೋಯ್ತಮ್ಮ. ಅವಳಿಗೆ ಒಳ್ಳೆ ಶಿಕ್ಷಣ ಕೂಡ, ಅವಳು ಬದುಕನ್ನು ಅವಳು ರೂಪಿಸ್ಕೊಳ್ತಾಳೆ. ಅದೇ ಸರ್, ನನ್ನ ಉದ್ದೇಶನೂ ಅದೇ ಸರ್. ನಾವಂತ ಆಸ್ತಿ ಮಾಡ್ತಾ ಹೋಗುತ್ತೆ, ನನ್ನ ಮಗು ಒಳ್ಳೆ ಭವಿಷ್ಯ ಕೊಡ್ಬೇಕು, ಅಷ್ಟೇ ಸರ್ ನನ್ನ ಮನಸ್ಸಲ್ಲಿ ಆಗುತ್ತೆ ತಾಯಿ, ನೀನು ದುಃಖ ಪಡಬೇಡ. ನಾನು ಕೆಲವು ವಿಚಾರಗಳನ್ನು ಕಠೋರವಾಗಿ ಹೇಳಿದ್ದು ನಿನ್ನ ಗಂಡನನ್ನು ದ್ವೇಷ ಮಾಡ್ತಿದ್ದೀನಿ ಅಥವಾ ಇನ್ಯಾರನ್ನು ಬೈತಾ ಇದ್ದೀನಿ ಅಂತ ಅಲ್ಲ. ನಾನು ಬೈತಾ ಇರೋದು ಅವರ ಒಳಗಿನ ದುಷ್ಟ ವಿಚಾರಗಳನ್ನು ಹೊಸ್ಲಿಂದ ಆಚೆ ಇಡು. ಆ್ಯಂಡ್ ಅವ್ರ ಮನೆಯೊಳಗಡೆ ಬಂದು 1000 ಮಾತಾಡಲಿ, ನೀನು ಮೌನವಾಗಿರು. ಯಾಕಂದರೆ ನೀನು ಎಲ್ಲಿಗೂ ಹೊಂಟಿದ್ದೀಯಾ, ನಿನ್ನ ಮಗಳಿಗೋಸ್ಕರ ಬದುಕ್ತಾ ಇದ್ದೀಯಾ, ಸಾಲ ತೀರಿಸ್ಬೇಕು, ನನ್ನ ಕೆಲಸ ನಾನು ಮಾಡ್ಕೊಳ್ಬೇಕು, ಸಮಾಜ ಏನಾದರೂ ಅಂದ್ಲಿ, ಈ ಗಂಡ ಇದೇ ಮೊದಲಲ್ಲ, ಇವನು ಮೊದಲಿಂದಲೂ ಇದೇ ಬಾಳಿ ಒಂದು ಎಲ್ಲವೂ ಗೊತ್ತಿರಬೇಕಾದ್ರೆ ಅಯ್ಯೋ ಇದೇನು ಹೊಸ್ದಾಗಿ ಅನ್ನೋ ಥರ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಅದು ಒಳ್ಳೇದಲ್ಲ. ಹೋಗು, ನಿನ್ನ ಕೈಲಿ ಗೆಲ್ಲೋಕೆ ಸಾಧ್ಯ ಇದೆ. ಆ್ಯಂಡ್ ನೀನು ಗೆದ್ದಿದ್ದೀಯ, ಯಾಕಂದರೆ ಮದುವೆನೇ ಆಗದೇ ಇರೋ ಒಂದು ಪರಿಸ್ಥಿತಿಯನ್ನು ನೋಡ್ಕೊಂಬಂದಿರೋ ಹೆಣ್ಣಾಗಿರೋದ್ರಿಂದ ನನ್ನ ಉಪದೇಶಕ್ಕಿಂತ ನಿನ್ನ ಬದುಕಿನ ಅನುಭವ ದೊಡ್ಡದಮ್ಮ, ಹೌದಲ್ವಾ? ನಿನ್ನ ಮಗಳಿಗೆ ಈ ಕೆಟ್ಟ ಅಪ್ಪ ಹಿಂಗೆ ಅವ್ರು ಯಾರು ಒಳ್ಳೆಯದೇ ಹೇಳು, ಪರವಾಗಿಲ್ಲ, ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯನೇ ಮೂಡಿಸು, ಆದರೆ ಅವರ ಬುದ್ಧಿ ನಿನ್ನ ಮಗಳಿಗೆ ತಲುಪೋದು ಬೇಡ. ಆ್ಯಂಡ್ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ತಿರುಗಾಡ್ಲಿಕ್ಕಲ್ಲ. ಒಂದು ಕಡೆ ನೆಲೆ ನಿಂತಿದ್ದೀಯಾ, ಲೀಸ್ ಹಾಕ್ಸ್ಕೊಂಡಿದ್ದೀಯಾ, ಅಲ್ಲೇ ಇರು, ನಿನಗೆ ಅಲ್ಲಿ ಒಳ್ಳೆಯದಾಗುತ್ತೆ. ಆ್ಯಂಡ್ ನಿನ್ನ ಮಗಳ ವಿದ್ಯೆಯೂ ಕೂಡ ಅಲ್ಲೇ ಉದ್ಧಾರ ಆಗುತ್ತೆ. ದುಃಖ ಪಡಬೇಡ, ಕಣ್ಣೀರೋರ್ಸ್ಕೋ. ಆ್ಯಂಡ್ ಇವ್ರು ಯಾರ ಕಾರಣಕ್ಕಾಗೂ ನಿನ್ನ ಪ್ರಾಣ ನೀನು ಬಲಿ ಕೊಟ್ಕೊಳ್ಬಾರ್ದು. ಆ್ಯಂಡ್ ಅದೇನಾದರೂ ದುಃಖ ಇರಲಿ, ಕರೆ ಮಾಡು, ಮಾತಾಡು. ಮನಸ್ಸಲ್ಲಿ ಅದೇ ನಿರ್ಧಾರ ಮಾಡಿದ್ದೀನಿ ಸರ್. ಈ ಸಲ ಅವ್ರಿಗೆ ಹೋಗ್ತೀನಿ ಅಂದ್ರೆ ಸಂತೋಷವಾಗಿ ಹೋಗಪ್ಪ, ಹಿಂಗೆ ದುಡ್ಡು ಕೊಡ್ಬೇಕಾ, ನಾನೇ ನಿಮ್ಗೆ ನಾನು ಕೊಟ್ಟು ಕುಡಿಕಿರೋದು ಅಂದರೆ ಸರಿ, ಅದು ನಿಮ್ಗೆ ಎಷ್ಟು ಕೊಡ್ಬೇಕು ಕೊಡ್ತೀನಿ, ಸಂತೋಷವಾಗಿ ಹೋಗಪ್ಪ ಅಂತ ಹೇಳೋಣ ಅಂತಾನೆ ಇದ್ಬಿಟ್ಟಿದ್ದೀನಿ ಸರ್. ನೀನೇನು ಹೇಳಬೇಡ ತಾಯಿ, ನೀನು ಮೌನವಾಗಿ ನಾನು ಆಚೆ ಬರಲ್ಲ ಅಂದ್ರೆ ಅದರ ಅರ್ಥ ನೀವು ಹೋಗಿ ಅಂತಲೇ, ಹೌದಲ್ವಾ? ಇರೋದಾದ್ರೆ ಇರಿ, ನಾನಂತೂ ಅವ್ರನ್ನ ಆಚೆ ಹೋಗು ಅಂತ ಹೇಳಲ್ಲ, ಬಟ್ ನಾನಂತೂ ಆಚೆ ಹೋಗಲ್ಲ, ಇದು ನಿನ್ನ ನಿರ್ಧಾರ. ಅರ್ಥ ಆಯ್ತಲ್ವಾ? ಅವ್ರನ್ನೇನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಆತನೇ ಹೇಳಿದ್ದಾನಲ್ಲ, ಅಮ್ಮ ಇವಳು ಬರಲ್ಲ ಅಂದ್ರೆ ನಾನು ಇವಳನ್ನು ಬಿಡ್ತೀನಿ. ನಾನು ಹೇಳೋದು ಅದೇನು ಅತ್ತೆ ಆಸ್ತಿನ ಅಳಿಯ ದಾನ ಮಾಡಿದೆ ಸಾಕ್ತಾ ಇರೋದೇ ನೀನು, ಅವರೇನು ನಿನ್ನನ್ನು ಬಿಡೋದು. ಇದು ಅಹಂಕಾರ ಅಲ್ಲ, ಅವರ ಕೆಟ್ಟ ವರ್ತನೆಗಳಿಗೆ ಭಗವಂತ ಕೊಡ್ತಾ ಇರೋ ಶಿಕ್ಷೆ. ಬಟ್ ಅವ್ರಿಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಇರಲಿ, ಅವರವರ ಕರ್ಮಗಳನ್ನು ಅವರವರು ಅನುಭವಿಸ್ಕೊಳ್ಳಿ. ನೀನು ಯಾರನ್ನೂ ದ್ವೇಷ ಮಾಡಬೇಡಮ್ಮ. ಬಟ್ ಒಂದು, ನಿನ್ನ ಬಗ್ಗೆ ನಿನಗೆ ಹೆಮ್ಮೆ ಇರಲಿ. ಆ್ಯಂಡ್ ಹೊರಗಿನವರು ಬಣ್ಣದಿಂದ ಹೊರಗಿನ ನಿನ್ನ ದೇಹವನ್ನು ನೋಡ್ತಾ ಇದ್ದಾರೆ, ಬಟ್ ನಿನ್ನ ಒಳಗಿನ ಬುದ್ಧಿ, ನಿನಗೆ ಭಗವಂತ ಎಲ್ಲ ಗಂಡ ಇಂಥವನಾದರೂ ಇಲ್ಲಿ ಎದುರಿಸಿ ಇಂಥ ಬೆಂಗಳೂರು ಪೇಟೆಯಲ್ಲಿ ನಿಂತಿದ್ದೀಯಲ್ಲಮ್ಮ, ಇದು ಖುಷಿ ಪಡು. ಆ್ಯಂಡ್ ನಿಜ ಹೇಳಬೇಕಂದ್ರೆ ನಿನ್ನ ಮಗಳಿಗೆ ನಿನಗಿಂತ ದೊಡ್ಡ ಮಾಡೆಲ್ ಬೇಕಿಲ್ಲ.
ನೀನೇ ಅವಳಿಗೆ ಸ್ಫೂರ್ತಿ ನನ್ನ ಪ್ರಕಾರ. ಯಾಕಂದರೆ ನೀನು ಅಲ್ಲೆಲ್ಲಿಂದಲೋ ಬಂದು ಅಂಡ್ ಹಾಗೆ ಬರೋಕ್ಕಿಂತ ಮುಂಚೆ ಮದುವೆಯ ವಿಚಾರದಲ್ಲಿ, ಆ ದೇಹ ಬಣ್ಣದ ವಿಚಾರದಲ್ಲಿ ನೀನು ಅನುಭವಿಸಿರೋ ನೋವಿದೆಯಲ್ಲ, ಒಂದು ಸಿನಿಮಾ ಮಾಡ್ಬೋದು. ಇರಲಿ ಅಮ್ಮ, ನಿನ್ನ ಜೊತೆಗಿರೋರು ನೋಡಿ, ಯಾವತ್ತೋ ಒಂದು ದಿವಸ ಅಣ್ಣ ಪ್ರೀತಿ ಪಾತ್ರನಾಗಿದ್ದವನು ಇವತ್ತು ಬದಲಾಗಿದ್ದಾನೆ, 1000 ಇರ್ಬೋದಮ್ಮ. ಆದರೆ ಜೊತೆಗಿರೋರು ಹೇಗೇ ಇರ್ತಾರೆ ಅಂದ್ಕೊಳ್ಬೇಡ. ನಿನ್ನ ಕರ್ತವ್ಯ ನೀನು ಮಾಡು. ಮಗಳಿಗೂ ಅಷ್ಟೇ, ಅವಳು ಕೆಟ್ಟ ಸಹವಾಸ ಮಾಡಿದ್ರೆ ಅವಳು ಕೂಡ ನಾಳೆ ಬದಲಾಗ್ತಾಳೆ. ಯಾವುದನ್ನು ನಿರೀಕ್ಷೆ ಮಾಡಬೇಡ. ತಾಯಿಯಾಗಿ ನಿನ್ನ ಕರ್ತವ್ಯನು ನೀನು ಮಾಡು. ಆ್ಯಂಡ್ ನೀನು ಒಳ್ಳೆಯದನ್ನು ಮಗಳಿಗೆ ಕೊಟ್ಟರೆ ಅವಳು ಕೂಡ ಮುಂದೆ ನಿನಗೆ ಪ್ರೇಮ ಮತ್ತು ಸುರಕ್ಷತೆಯನ್ನು ಅವಶ್ಯವಾಗಿ ಕೊಡ್ತಾಳೆ. ಆ್ಯಂಡ್ ನಾಳೆ ಯಾರಪ್ಪ ನನಗೆ ಅಂದುಕೊಂಡು ಈ ಪುಟ್ಟ ಬದುಕನ್ನು ತೀರಾ 50 ವರ್ಷದ ಯೋಚನೆ ಮಾಡ್ಕೊಂಡು ಈಗ ಬದುಕದೆ ಹೋದರೆ ಅದು ಬದುಕಲ್ಲ. ಈಗ ಬದುಕು, ಈಗ ದುಡಿ. ಆ್ಯಂಡ್ ದುಡಿಯೋ ವಯಸ್ಸಲ್ಲಿ ದುಡ್ದು ಒಂದಷ್ಟು ಕೂಡಿಕ್ಕೋ. ಯಾರನ್ನೂ ನಂಬ್ಕೊಳ್ಬೇಡ. ಸಾಧ್ಯವಾದರೆ ಕೈ ನೀಡಿ ಕೊಡು. ಗಂಡನಿಗೇನೋ ಸಮಸ್ಯೆ ಆದರೆ ಸಹಾಯ ಮಾಡು. ಯಾಕಂದರೆ ದ್ವೇಷ ಅವೆಲ್ಲ ಹೊರಗಡೆ ಅಥವಾ ಅವೆಲ್ಲ ಬೇರೆ. ಬಟ್ ಮನುಷ್ಯತ್ವದ ದೃಷ್ಟಿಯಿಂದ ಅವನು ನಿನ್ನ ಗಂಡ ಅಲ್ಲದೆ ಅಥವಾ ಏನು ಅಲ್ಲದೇ ಇದ್ರೂ ಕೂಡ ಒಬ್ಬನಿಗಷ್ಟು ಸಹಾಯ ಮಾಡೋ ಗುಣ ನಿನಗಿದೆ ಅಲ್ವಾ? ಹಾಗಾಗಿ ಯಾವ ದ್ವೇಷನೂ ಕಟ್ಟಿಕೊಳ್ಬೇಡ, ಮೌನವಾಗಿರು. ಇಂಥವರ ಅರ್ಥವಿಲ್ಲದ ಪ್ರಶ್ನೆಗಳಿಗೆ ಸುಮ್ಮನಿರುವುದೇ ಉತ್ತರ. ನೀನು ಬಾಯಿ ಕೊಟ್ಟಷ್ಟು ಅವ್ರ ದೃಷ್ಟಿಯಲ್ಲಿ ನೀನು ಕೆಟ್ಟವಳೇ ಆಗ್ತೀಯಲ್ವಾ? ಡೋಂಟ್ ವರಿ. ನನಗನ್ಸುತ್ತೆ ನಿನ್ನ ವಿಲ್ ಪವರ್ ಗಟ್ಟಿ ಇದೆ. ನಿನ್ನ ಕಣ್ಣೀರು ನೀನು ಹಾಕ್ತಿದೀಯ ಅಂದ್ರೆ ಅದರ ಅರ್ಥ ನೀನು ಸೋತವಳು ಅಥವಾ ನಿನ್ನ ಕೈಲಿ ಆಗಲ್ಲ ಅಂತಲ್ಲ. ನಿಮ್ಮ ಹೃದಯ ತಾಯಿ ಹೃದಯ, ಅದಕ್ಕೆ ಕಣ್ಣೀರು ಹಾಕ್ತಿರೋ ಹೊರತು ಇಂಥ ನೀನೇ ಹೇಳಿದೆ ಸರ್ ನಾನು ಆಚೆ ಹೋದ್ರೂ ಬದುಕೋ ಶಕ್ತಿ ನನಗಿದೆ ಅಂತ. ಅದು ಬರಬೇಕು ಮೊದಲು. ಆ ಕಾರಣಕ್ಕೆ ನಾನು ನಿನಗೆ ಇಲ್ಲಿ ಕೇಳ್ತಾ ಇರೋ ಹೆಣ್ಮಕ್ಳಿಗೆಲ್ಲ ಆ ಕಾರಣಕ್ಕೆ ನಿನ್ನ ನಾನು ಉದಾಹರಣೆಯಾಗಿ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ನಂಬಿಕೆ ಇದೆ ನೀನು ಇನ್ನೊಮ್ಮೆ ಫೋನ್ ಮಾಡಬೇಕು. ನಾನು ಅದೇ ಮನೆಯಲ್ಲಿ ಈ ವಿಷಯ ನಿಮ್ಮ ಹತ್ರ ಹೇಳಿ ನನ್ ಮಾಡಿರೋ ನಿರ್ಧಾರ ಕರೆಕ್ಟ್ ಇದೆಯಾ ಅಂತ ಕೇಳೋಣ ಅಂತಾನೆ ಮಾಡಿರೋದು. ಖಂಡಿತ ಕರೆಕ್ಟ್ ಇದೆ. ಖುಷಿ ಆಗ್ತಿದೆ ಒಂದ್ ಕಡೆ. ಇವತ್ತೇ ಫೋನ್ ಮಾಡಿದ್ದು, ಇವತ್ತೇ ಸಿಕ್ಕಿದೆ. ಈಗ ಜಸ್ಟ್ ನನ್ ಮಗಳು ಮೊಬೈಲ್ ಕೊಟ್ಟು ನೋಡ್ದೆ ನಂಬರ್ ತಗೊಂಡೆ. ಇರು ಸರ್ ಹತ್ರ ಕೇಳೋಣ, ಏನ್ ನಾನ್ ಮಾಡಿರೋ ನಿರ್ಧಾರ ಕರೆಕ್ಟ್ ಆಗಿದ್ಯಲ್ಲ ಒಂದ್ಸಲ ಕೇಳ್ಬಿಡೋಣ, ಸಮಾಧಾನ ಆಗುತ್ತೆ. ನಾಳೆ ಅಣ್ಣ ಬಂದ್ ಮಾತುಕತೆ ಕೂತಿದ್ರು ಇದೇ ಇರುತ್ತೆ, ನನ್ ನಿರ್ಧಾರನೂ ಇದೇ ಇರುತ್ತೆ. ಯಾಕೆ ಆದರೆ ನಾನು ಹಿಂಗೆ ಹೇಳೋದು, ನೀನು ಯಾರಿಗೂ ದ್ರೋಹ ಮಾಡ್ತಾ ಇಲ್ಲ. ಅಣ್ಣ ಬಂದು 1000 ಹೇಳಿ, ಹೊರಗಿನವ್ರು 1000 ಬಂದು ಹೇಳಿ, ನೀನು ಯಾರಿಗೂ ದ್ರೋಹ ಮಾಡ್ತಾ ಇಲ್ಲ. ಇದು ಭಗವಂತನ ವಾಕ್ಯ, ನೆನಪಿಟ್ಕೋ. ನೀನು ಯಾರಿಗೂ ದ್ರೋಹ ಮಾಡ್ತಾ ಇಲ್ಲ. ನಿನಗೆ ದ್ರೋಹ ಮಾಡಿದವರನ್ನು ಕ್ಷಮಿಸೋ ಬುದ್ಧಿ ಇದೆ ಹೊರತು ನಾನು ಇನ್ನೊಬ್ಬರಿಗೆ ದ್ರೋಹ ಮಾಡೋ ಬುದ್ಧಿ ನನಗಿಲ್ಲ ಅನ್ನೋದು ನೀನು ಯಾವಾಗಲೂ ನೀನು ಅಂದುಕೋ. ಥ್ಯಾಂಕ್ ಯು ಸೋ ಮಚ್. ನಿನ್ನ ಬದುಕು ಚೆನ್ನಾಗಿರಲಿ. ನಿನ್ನ ಮಗಳಿಗೆ ಚೆನ್ನಾಗಿ ವಿದ್ಯೆ ಎತ್ತಿ ನೀನು ಯಾವ ತ್ಯಾಗವನ್ನು ವ್ಯರ್ಥ ಮಾಡದ ಹಾಗೆ ಆ ಮಗಳು ನಿನಗೆ ಆಸರೆಯಾಗಲಿ. ಶುಭವಾಗಿಲ್ಲಮ್ಮ. ಆಯಿತು ತಾಯಿ, ನಿಂದಾಯ್ತಾ? ಏನು ನಿನ್ನ ಹೆಸರು ಎಂತ? ನಿಧಿರಾ? ಅಂಜಲಿ ಗೌಡ. ಚೆನ್ನಾಗಿದೆ. ಶುಭವಾಗಲಿ ತಾಯಿ. ಆ ವಾಸುದೇವನ ಆಶೀರ್ವಾದ ನಿನಗಿರಲಿ. ತಾಯಿಯನ್ನು ಪ್ರೀತಿ ಮಾಡು, ಚೆನ್ನಾಗಿ ಮಾಡು. ಎಷ್ಟನೇ ಕ್ಲಾಸ್ ಓದ್ತಾ ಇದೆಯೋ? ವೆಲ್ ನೋಡಿ ಖುಷಿ ಪಡ್ಲಿಕ್ಕೆ ಎಷ್ಟು ವಿಚಾರ ಇದ್ದಾವೆ ನಿಮ್ಮ ಬದುಕಲ್ಲಿ. ಗಾಡ್ ಬ್ಲೆಸ್ ಯು. ಯಾವುದು ಅಂದರೆ ನಾನು ಹೇಳೋದಮ್ಮ, ನನ್ನ ಮುಂದೆ ಕೊಚ್ಚೆನೂ ಇದೆ, ಬೃಂದಾವನೂ ಇದೆ. ಕೊಚ್ಚೆಗೆ ಹೋಗ್ಬೇಕು, ಬೃಂದಾವನಕ್ಕೆ ಹೋಗಬೇಕು. ನನಗೆ ಇಷ್ಟ ಅಂದರೆ ಕೊಚ್ಚೆಗೆ ಅಯ್ಯೋ ನನ್ನ ಸಂಬಂಧಿಕರು ಹೇಳ್ತಾವ್ರೆ ಅಂತ ಕೊಚ್ಚೆಗೆ ಹೋಗೋದಲ್ಲ. ಯಾರು ಹೇಳಿದ್ರು ನನಗೆ ಬೃಂದಾವನ ಒಳ್ಳೇದು ಅಂತ ಗೊತ್ತಿದೆ ಅನ್ನೋದಾದರೆ, ನನ್ನ ತಾಯಿ ಹೇಳಿದ್ರು ನಾನು ಕೊಚ್ಚೆಗೆ ಹೋಗಲ್ಲ. ಅಂದರೆ ಕಣ್ಮುಂದೆ ಯಾವುದು ಒಳ್ಳೇದು ಕೆಟ್ಟದ್ದು ಅಂತ ತಿಳ್ಕೊಳ್ಳೋ ಬುದ್ಧಿ ಭಗವಂತ ನಿನಗೆ ಕೊಟ್ಟಿದ್ದಾನೆ ಅನ್ನೋದಾದರೆ, ಇನ್ನೊಬ್ರು ಯಾರೋ ನಿಮ್ಮ ಪ್ರೀತಿ ಪಾತ್ರರು ಹೇಳಿದ್ರು ಅಂದ್ರೆ ಮಾತ್ರಕ್ಕೆ ವಿಷ ಕುಡಿಯೋಕ್ಕಾಗಲ್ಲ. ಹೌದಲ್ವಾ? ನಿಮ್ಮ ಬುದ್ಧಿಯನ್ನು ಸ್ವಲ್ಪ ಉಪಯೋಗಿಸಿ, ಅದರಲ್ಲಿ ಧರ್ಮ ಇರಲಿ. ಶುಭವಾಗಲಿ ತಾಯಿ. ವೆಲ್, ಕೆಲವೊಮ್ಮೆ ಕೆಲವು ವಿಚಾರಗಳನ್ನು ಮಾತಾಡಬೇಕಾದ್ರೆ ನನಗೆ ಯಾವಾಗಲೂ ಅನಿಸೋದು, ಎಷ್ಟೋ ಹೆಣ್ಮಕ್ಳು ಈ ವಿಚಾರದಲ್ಲಿ ತುಂಬ ಮೋಸ ಹೋಗ್ಬಿಟ್ಟಿದ್ದಾರೆ. ಅದು ಯಾಕೋ ಗೊತ್ತಿಲ್ಲ. ನೋಡಿ, ಏಕೆಯ ವಿಚಾರದಲ್ಲಿ ತೆಗೆದುಕೊಂಡಾಗ
ಮೈಬಣ್ಣ ಕಪ್ಪು, ದಪ್ಪ ಇದ್ದಾರೆ ಅಂದರೆ ಇಂಥದ್ದೇನೋ ಒಂದು ಕಾರಣಕ್ಕೆ ದೇಹದ ವಿಚಾರವಾಗಿ ಆಡ್ಕೊಂಡು ಮಾತಾಡೋದಿದೆಯಲ್ಲ, ಆ ದುರಾತ್ಮರನ್ನು ಕೂಡ ಭಗವಂತ ಕ್ಷಮಿಸಲಿ, ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಆದರೆ ಈಕೆ ಬಗ್ಗೆ ನನಗೆ ಬಹಳ ಸಂತೋಷ ಆಗಿದ್ದು, ಸ್ವಯಂ ಒಂದು ನಿರ್ಧಾರ ತೆಗೆದುಕೊಳ್ಳುವಷ್ಟು ಕೇಪಬಿಲಿಟಿ ಆಕೆಗಿದೆ. ಆ್ಯಂಡ್ ಅದಕ್ಕೂ ಮೀರಿ ಸ್ವಯಂ ದುಡಿಮೆ ಇದೆ, ದುಡಿತಾ ಇದ್ದಾರೆ. ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಿರೋದು, ಈಕೆಗೆ 20-25 ಸಾವಿರ ಸಂಬಳ ಬರುತ್ತೆ ಅಂತ ಗಂಡನಿಂದ ದೂರ ಆಗ್ತಿಲ್ಲ ಅಥವಾ ಗಂಡನನ್ನು ದ್ವೇಷ ಮಾಡ್ತಾ ಇಲ್ಲ. ನೋಡ್ರಿ, ಕೆಲಸ ಮಾಡಿ ಅಷ್ಟು ಹಣ ದುಡಿದ್ರೂ ಕೂಡ ಗಂಡನ ಮೇಲಿರೋ ಪ್ರೀತಿ ಇದೆಯಲ್ಲ. ಬಟ್ ಇದು ಎಂಥ ದುರಾದೃಷ್ಟ ಅಂದರೆ, ಹೆಂಡತಿ ಹಿಂಗಿದ್ರೆ ಗಂಡ ಹಾಗೆ, ಗಂಡ ದೇವ್ರಂಥವನಾದರೆ ಹೆಂಡತಿ ಹಂಗೆ. ಇದು ಯಾಕೋ ನನಗೆ ಬಹಳ ವಿಚಿತ್ರ ಅನಿಸ್ಬಿಡುತ್ತೆ ಕೆಲವೊಮ್ಮೆ. ಇರಲಿ, ಬಟ್ ಈ ಹೆಣ್ಮಗಳಿಂದ ನಾವು ಕಲಿಬೇಕಾಗಿರೋದು, ಈಕೆ ಅತ್ರು ದುಃಖಪಟ್ಟರು ನಿಜ, ಅದರರ್ಥ ಇವ್ರು ಸೋತು ಬಿಟ್ರು, ಇವ್ರ ಕೈಲಿ ಏನೂ ಆಗಲ್ಲ ಅಂತ ಅಲ್ಲ. ಎಲ್ಲ ಶಕ್ತಿನೂ ನಿನಗಿದೆಯಮ್ಮ, ಹೋಗು, ಗೆದ್ದಿದೀಯ, ಗೆಲ್ತೀಯ. ಆ್ಯಂಡ್ ನೀನು ಹೆಚ್ಚು ಹಣ ದುಡಿದ್ರೆ ನೀನು ಗೆದ್ದೆ ಅಥವಾ ಹಣ ದುಡಿದೇ ಹೋದರೆ ಸೋತೆ ಅಂತಲ್ಲ. ಕೆಟ್ಟದ್ದನ್ನು ಗುರುತಿಸ್ಕೊಂಡು ಅದರಿಂದ ದೂರ ಇರೋದನ್ನು ಯಾವಾಗ ಮನುಷ್ಯ ಕಲಿತಾನೆ, ಅದೇ ಅವನ ಗೆಲುವು. ಕೆಟ್ಟದ್ದು ಅಂತ ಗೊತ್ತಾದ ಮೇಲೂ ಯಾವುದೋ ಬಾಂಧವ್ಯದ ಕಾರಣವನ್ನು ಕೊಟ್ಟು ಜೊತೆಲಿರೋ ನಿರ್ಧಾರ ಮಾಡಿದ್ರೆ ಅದೇ ನಿಜವಾದ ಸೋಲು. ಸೋಲು ಗೆಲುವು ಅಂದರೆ ಅದಕ್ಕೆ ಬೇರೆದೇ ದೊಡ್ಡ ಅರ್ಥ ಇದೆ. ಬಟ್ ಅದು ಹಣಕ್ಕೆ ಸೀಮಿತವಾಗಿರೋದು ವಿಪರ್ಯಾಸ. ಒಳ್ಳೆಯದಾಗಲಮ್ಮ. ಗಾಡ್ ಬ್ಲೆಸ್ ಯು.